ಎಲ್ಲ ಸಹೃದಯ ಬಂಧುಗಳಿಗೆ ನಮಸ್ಕಾರ. ಸನ್ಮಾನ್ಯರಾದ ಶ್ರೀ ಧ್ರುವನಾರಾಯಣ ಅವರು, ಅವರಂತಹ ಶ್ರೇಷ್ಠರು ಅವರ ಧರ್ಮಪತ್ನಿಯವರ ಹೆಸರಿನಲ್ಲಿ ಸ್ಥಾಪಿಸಿರುವಂಥ ಈ ದತ್ತಿನಿಧಿಯ ಕಾರ್ಯಕ್ರಮಕ್ಕೆ ಈ ಉಪನ್ಯಾಸದ ರೀತಿಯ ಒಂದು ಕೈಂಕರ್ಯವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗಿರೋದು ನಿಜಕ್ಕೂ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ನನ್ನ ಸ್ನೇಹಿತರಿಗೆ ಮೊದಲಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ, ಕೊಟ್ಟಿರುವ ವಿಷಯದ ಬಗ್ಗೆ ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಈ ಉಪನ್ಯಾಸದ ಒಂದು ಗುಟ್ಟು ಅಂತಲೇ ಹೇಳಬೇಕು. ಇದು ಸ್ವಾಧ್ಯಾಯವೇ ಹೊರತು ಪ್ರವಚನ ಅಲ್ಲ. ಯಾಕೆ ಅಂತಂದರೆ, ಕಂಡುಕೊಂಡಿದ್ದನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ಹೇಳುವುದರ ಮೂಲಕವೇ ತಮ್ಮಂಥವರು ಮುಂದೆ ಇದ್ದಾಗ ಹೇಳೋದ್ರ ಮೂಲಕವೇ ಕೆಲವು ವಿಚಾರಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥ ಆಶಯ ನನ್ನದು. ಆ ದೃಷ್ಟಿಯಿಂದ ಇಲ್ಲಿಯ ಹಲವಾರು ಚಿಂತನೆಗಳು ಇನ್ನಷ್ಟು ಮಂಥನ, ಮರುಮಂಥನ, ಮರುಪರಿಶೀಲನೆ ಇದಕ್ಕೆಲ್ಲ ಒಳಗಾಗಿ ಪರಿಷ್ಕಾರಗೊಳ್ಳಬೇಕಾದ ಅಗತ್ಯ ಇದೆ ಅಂತ ಈ ಅವಧಿಯಲ್ಲಿ ನನಗಾದರೂ ಕೂಡ ಅನಿಸಿದೆ. ಅದನ್ನು ಮೊದಲಿಗೆ ಹೇಳ್ತಾ, ವಚನಕಾರರು ನಮಗೆಲ್ಲ ಸಾಹಿತ್ಯ ಪರಂಪರೆಯಲ್ಲೇ ಆ ಸಂಗತಿ ಇದೆ. ಆದರೆ ಇಲ್ಲಿ ಆರಿಸ್ಕೊಂಡಿರುವಂಥದ್ದು ವಚನಕಾರರು. ವಚನ ಸಾಹಿತ್ಯದಲ್ಲಿ ಮನುಷ್ಯನ ಶರೀರವನ್ನು, ಕಾಯವನ್ನು ಮಾಧ್ಯಮವಾಗಿ ಇರಿಸಿಕೊಂಡು ಅದನ್ನು ವಸ್ತುವಾಗಿ ತಗೊಂಡು ಒಟ್ಟಾರೆಯಾಗಿ ನಡೆದಿರುವಂಥ ಒಂದು ಚಿಂತನೆಯನ್ನು, ಒಂದು ಮೀಮಾಂಸೆಯ ಸ್ವರೂಪವನ್ನು ಕಂಡುಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಅಂತ ಹೇಳಬಹುದು. ನನಗೆ ಮೊದಲಿಗೆ ನಮ್ಮ ಈ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ ಅಂತ ಇಲ್ಲಿದೆ. ಬಹಳ ವರ್ಷಗಳ ಹಿಂದೆ ಎಂ ಗೋಪಾಲಕೃಷ್ಣ ಅಡಿಗರು ಅಲ್ಲಿಯ ವಿದ್ಯಾರ್ಥಿ ನಿಲಯದ ವಾರ್ಷಿಕೋತ್ಸವಕ್ಕೆ ಬಂದಿದ್ದರು. ಹಾಗೆ ಬಂದಾಗ ಅವರು ಹೇಳಿದ ಒಂದು ಮಾತು ಇವತ್ತಿಗೂ ಕೂಡ ಆಗಾಗ ನನ್ನನ್ನು ಕಾಡುತ್ತೆ. ಅದು ಮುಖ್ಯವಾಗಿ ಮನುಷ್ಯನ ಬದುಕಿನ, ಏನು ಹೇಳ್ಬೋದು, ಒಂದು ಪ್ರೆಡಿಕೆಮೆಂಟ್, ಒಂದು ಸಂಬಂಧಪಟ್ಟಿದ್ದು. ಅಡಿಗರು ಹೇಳಿದರು, ನಮಗೆ ಪ್ರತಿಕ್ಷಣವೂ ಕೂಡ ಮನುಷ್ಯ ಎಷ್ಟು ಎತ್ತರಕ್ಕೆ ಏರಬಲ್ಲ ಅನ್ನುವುದರ ಅರಿವು ಆಗ್ತಾ ಇರುತ್ತೆ. ಇತಿಹಾಸದಲ್ಲಿ, ಸಮಕಾಲೀನ ಸಂದರ್ಭದಲ್ಲಿ ಅದನ್ನು ನಾವು ನೋಡ್ತಾ ಇರ್ತೀವಿ ಕೂಡ. ಆದರೆ ವಿಪರ್ಯಾಸ ಅಂತಂದರೆ ಅದರ ಜೊತೆಗೆ ಅವನು ಎಷ್ಟು ಅಧಃಪತನಕ್ಕೆ ಬೀಳಬಲ್ಲ ಅನ್ನೋದನ್ನೂ ಅದೇ ಕಾಲದಲ್ಲೇ ಕಾಣ್ತಾ ಇರ್ತೇವೆ. ಈ ಎರಡರ ನಡುವಣ ಅಂತರ ಇದೆಯಲ್ಲ, ಇದು ಬಹುಶಃ ಮನುಷ್ಯನನ್ನು ಯಾವುದೇ ಕಾಲಕ್ಕೂ ಕಾಡ್ತಾ ಹೋಗುವಂಥದ್ದು. ಆ ಮಾತನ್ನು ಅವರು ಹೇಳಿದರು. ಅವರ ಒಳತೋಟಿ ಅಂತ ಒಂದು ಕವನ ಇದೆ. ಅದರಲ್ಲಿ ಅವರು ಬರೀತಾರೆ ಬಹುಶಃ ಇದೇ ಸಂಗತಿಯನ್ನೇ. ಏನದು ಅಂದರೆ, ಮನುಷ್ಯನಿಗೆ ಒಂದು ಕಡೆ ತನು, ಕಾಯ ಇವತ್ತಿನ ವಚನಕಾರರ ಪರಿಭಾಷೆಯಲ್ಲಿ, ಇನ್ನೊಂದು ಕಡೆಗೆ ಮನ, ಅದನ್ನು ಆಶಯ, ಕನಸು, ಅಪೇಕ್ಷೆ, ಏನು ಬೇಕಾದರೂ ತಗೊಳ್ಬೋದು. ಅಲ್ಲಿ ಬರೀತಾರೆ ಅಡಿಗರು, ತನು ಮನಗಳೆರಡು ತಟ್ಟೆಗಳ ತಕ್ಕಡಿ ಬಾಳು, ತನು ಮನಗಳೆರಡು ತಟ್ಟೆಗಳ ತಕ್ಕಡಿ ಬಾಳು, ಅದನ್ನು ಸಮಸೂತ್ರದಲ್ಲಿ ನಿಲ್ಲಿಸಲಾರೆ, ತನು ಭಾರ ಭಾರ, ಮನ ಗಾಳಿಗೋ ಬಲು ಹಗರ, ನಿತ್ಯ ಸಂಬಂಧ ವಿಭಕೆ ಏತಕ ಕಟ. ಹೀಗಾಗಿದೆಯಲ್ಲ ಅನ್ನುವಂಥದ್ದು. ಈ ಮಾತಿನ ಒಂದು ದೃಷ್ಟಾಂತ ಅಂತನ್ನುವ ಹಾಗೆ ಅವರ ಇನ್ನೊಂದು ಕವನ ಕೂಡ ಇದೆ, ಹಿಮಗಿರಿಯ ಕಂದರ ಅಂತ. ವಚನ ಸಾಹಿತ್ಯ ಅಂತ ಶೀರ್ಷಿಕೆಯನ್ನು ಕೊಟ್ಟು ಅಡಿಗರನ್ನು ಹಿಡ್ಕೊಂಡ್ರಲ್ಲ ಅಂತ ಅನ್ಕೋಬೇಡಿ, ನೆನಪಾಯಿತು, ಅದರಿಂದ ಹೇಳ್ತಾ ಇದ್ದೇನೆ.
ಹಿಮಗಿರಿಯ ಕಂದರ ಅಂತ. ಅದರಲ್ಲಿ ನಮ್ಮ ಸಮಾಜದಲ್ಲಿರುವಂಥ ನಮ್ಮೆಲ್ಲರಂಥ ಒಬ್ಬ ಶ್ರೀಸಾಮಾನ್ಯ ಇದ್ದಾನೆ. ಅವನಿಗೆ ಒಂದು ಆಶಯ ಏನಪ್ಪ ಅಂದರೆ ಬುದ್ಧನಾಗಬೇಕು ಅಂತ. ಅವನೊಬ್ಬನೇ ಏನೋ ನಾನು ಬುದ್ಧ ಆಗಬೇಕು ಅಂತ ಹಲವಾರು ಸಲ ಪ್ರಯತ್ನ ಪಡ್ತಾ ಇರ್ತಾನೆ. ಮನೆ ಬಿಟ್ಟು ಹೋಗಿ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡಬೇಕು ಅಂತ. ಒಂದು ಸಲ ಅಂತೂ ಬಹಳ ಸೀರಿಯಸ್ ಆಗೇನೆ ಏನಾದರೂ ಆಗಲಿ ನಾಳೆ ಬೆಳಗಿನ ಜಾವ ಎದ್ದು ಹೋಗೇ ಬಿಡಬೇಕು ಅಂತ ಹೇಳಿ ಮಲ್ಕೊಳ್ತಾನೆ. ಮಲ್ಕೊಳ್ಳುವಾಗ ಅಲಾರ್ಮ್ ಇಟ್ಕೊಂಡಿರ್ತಾನೆ. ಯಾಕೆಂದರೆ ಸಿದ್ಧಾರ್ಥನಿಗೆ ಅಲಾರ್ಮ್ ಬೇಕಾಗಿರಲಿಲ್ಲ. ಆದರೆ ಇವತ್ತು ನಮಗೆಲ್ರಿಗೂ ಕೂಡ ಹೇಳಬೇಕು ಅಂದರೆ ಅಲಾರ್ಮ್ ಬೇಕು. ಆದ್ದರಿಂದ ಅವನು ಅಲಾರ್ಮ್ ಇಟ್ಕೊಂಡು ಮಲ್ಕೊಳ್ತಾನೆ. ಆದರೆ ಬೆಳಗ್ಗೆ ಏಳುವ ಹೊತ್ತಿಗೆ ಅವನು ಯಾವ ಟ್ರೈನ್ ಹಿಡಿಬೇಕು ಅಂತ ಇದ್ನೋ ಅದಕ್ಕೆ ಸಮಯ ಆಗೋಗ್ಬಿಟ್ಟಿರುತ್ತೆ. ತಡವಾಗಿ ಹೇಳ್ತಾನೆ. ಯಾಕೆಂದರೆ ಕೈ ಕೊಟ್ಟಿತ್ತು ಅಲಾರಮ್ಮು ಅಂತ. ಹೇಳಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಹಿಮಗಿರಿಯ ಕಂದರವಾಗಿಯೇ ಉಳಿಯಿತು ಅವನ ಪಾಲಿಗೆ ಅನ್ನುವಂಥದ್ದು ಇರುತ್ತೆ. ಹೀಗಾಗಿ ಇದನ್ನು ಅಂದರೆ ಈ ತನುಭಾರ ಒಂಥರದಲ್ಲಿ ಇದು ಇಡೀ ಮನುಷ್ಯನ ಅಸ್ತಿತ್ವಾತ್ಮಕವಾದದ್ದು, ಎಕ್ಸಿಸ್ಟೆನ್ಷಿಯಲ್ ಆಗಿರುವಂಥ ಒಂದು ವಿಚಾರ. ತನು ಅಂತಂದಾಗ ಮನುಷ್ಯ. ಈ ತನು, ಈ ಕಾಯ ಮನುಷ್ಯನ ವಾಸ್ತವ, ಅವನ ಅಸ್ತಿತ್ವ, ಅವನ ಎಕ್ಸಿಸ್ಟೆನ್ಸು. ಆದರೆ ಏಕಕಾಲಕ್ಕೆ ಈ ತನು ಕಾಯ ಮನುಷ್ಯನ ಸಾಧ್ಯತೆಯೂ ಹೌದು, ಮನುಷ್ಯನ ಮಿತಿಯೂ ಹೌದು. ಅವನು ಏನೇನಾಗಬಲ್ಲ, ಆದರೆ ಏನೇನು ಆಗದೆ ಉಳಿದ ಅನ್ನೋ ಅಂಥದ್ದು ಇದೆಯಲ್ಲ ಇದು. ವಚನಕಾರರು ಮೂಲಭೂತವಾಗಿ ಹಾಗೆ ನೋಡಿದ್ರೆ ಆದ್ಯ ವಚನಕಾರ ಜೇಡರ ದಾಸಿಮಯ್ಯನಿಂದ ಈ ಒಂದು ಕಾಯದ ಮೀಮಾಂಸೆ ಇರೋದನ್ನು ನಾವು ನೋಡ್ತೇವೆ. ದಾಸಿಮಯ್ಯ ಅಂತೂ ಅವನು ತನ್ನ ಒಂದು ವಚನದಲ್ಲಿ ಮಾಡುವಂಥ ಒಂದು ವಾಕ್ಯ ಏನಪ್ಪ ಅಂತಂದರೆ, ಒಡಲುಗೊಂಡೆನಾಗಿ ಒಡಲುಗೊಳ್ಳು. ಅಂದರೆ ಈ ಶರೀರವನ್ನು ಧಾರಣೆ ಮಾಡಿ ನಾನು ಈ ಪ್ರಪಂಚದಲ್ಲಿ ಪಂಚಭೂತಾತ್ಮಕವಾದ ಪ್ರಪಂಚದಲ್ಲಿ ನಾನು ಹುಟ್ಟಿದೆ. ಹಾಗೆ ಒಡಲನ್ನು ಕೊಳ್ಳು, ಒಡಲುಗೊಳ್ಳು. ಒಡಲುಗೊಂಡವ ಅಂದರೆ ಶರೀರವನ್ನು ಧರಿಸಿ ಜಗತ್ತಿನಲ್ಲಿ ಹುಟ್ಟಿದವನು ಅಂತ. ನಾನು ಈ ಜಗತ್ತಿನಲ್ಲಿ ಮನುಷ್ಯನಾಗಿ ಶರೀರವನ್ನು ಧರಿಸಿ ಹುಟ್ಟಿದ್ದೇನೋ ಸರಿಯೇ, ಆದರೆ ಇದರಿಂದ ಆಗಿರುವಂಥ ದೊಡ್ಡ ಅನಾಹುತ ಏನಪ್ಪ ಅಂದರೆ, ಅವನು ಹೇಳೋದು ಒಡಲುಗೊಂಡೆನಾಗಿ ಮೃಡ ಶಿವ ಭಗವಂತ ನಿಮಗೆ ಹಗೆಯಾದೆನಯ್ಯ ಅಂತ. ನಾನು ನಿನ್ನ ದ್ವೇಷವನ್ನು, ಕೋಪವನ್ನು ಕಟ್ಕೊಳ್ಳೋವಂಥ ಪ್ರಸಂಗ ಬಂತಲ್ಲಯ್ಯ, ಹೀಗಾಗದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳೋದು. ಯಾಕೆ ಹೀಗಾಗಿದೆ ಅಂತಂದರೆ, ಈ ಒಡಲುಗೊಳ್ಳುವುದರಲ್ಲಿಯ ಅಥವಾ ಶರೀರವನ್ನು ಧಾರಣೆ ಮಾಡುವುದರಲ್ಲಿಯ ಅದರ ಇತಿ ಮತ್ತು ಮಿತಿ, ಇದನ್ನು ದಾಸಮಯ್ಯ ತನ್ನ ಬಹಳ ಒಂದು ಪ್ರಸಿದ್ಧವಾದ ಒಂದು ವಚನ ಇದೆ, ನಮಗೆಲ್ಲ ಅದು ಪರಿಚಯ ಇರುವಂತಹದ್ದು. ಏನು ಮನುಷ್ಯನಾಗಿ ಹುಟ್ಟದನಪ್ಪ ಸರಿಯೇ, ಅದರಲ್ಲಿ ಆತಂಕ ಏನು, ತೊಂದರೆ ಏನು ಅದರಲ್ಲಿ ಅಂತಂದರೆ ಅದನ್ನು ಹೇಳಿರುವಂಥ ಒಂದು ಪ್ರಸಿದ್ಧವಾದ ವಚನ ಇದೆ. ಜೇಡರ ದಾಸಿಮಯ್ಯ ಅಂದದು. ಅವನ ಅಂಕಿತ ರಾಮನಾಥ ಅನ್ನೋದು. ಅವನು ಗುಲ್ಬರ್ಗ ಜಿಲ್ಲೆ ಮುದುನೂರಿನವನು. ಜೇಡರ ಯಾಕಪ್ಪ ಅಂದರೆ ಅವನು ನೇಕಾರ ವೃತ್ತಿಯಲ್ಲಿ ಅದನ್ನೇ ಅವನ ಕಾಯಕವನ್ನಾಗಿ ಮಾಡಿಕೊಂಡಿದ್ದರಿಂದ ಅವನ ಎಲ್ಲ ವಚನಗಳಲ್ಲಿ ರಾಮನಾಥ ರಾಮನಾಥ ಅನ್ನುವಂಥ ಅಂಕಿತವನ್ನು ಬಳಸಿದ್ದಾನೆ. ಈ ವಚನ ಹೇಗಿದೆ ಅಂದರೆ, ದಾಸಿಮಯ್ಯ ರಾಮನಾಥನ ಜೊತೆಯಲ್ಲಿ ನಡೆಸುವಂಥ ಒಂದು ಸಂವಾದ. ಆದ್ದರಿಂದ ರಾಮನಾಥನನ್ನು ಸಂಬೋಧನೆ ಮಾಡಿಕೊಂಡೇ ಅವನು ಹೇಳ್ತಾ ಇದ್ದಾನೆ, ರಾಮನಾಥ, ನೀನು ಎಲ್ಲವನ್ನೂ ಸೃಷ್ಟಿ ಮಾಡದೆ, ಜಗತ್ತನ್ನು ಸೃಷ್ಟಿ ಮಾಡದೆ, ನನ್ನನ್ನು ಮನುಷ್ಯನನ್ನಾಗಿ ಅಥವಾ ಇನ್ನೂ ನೇರವಾಗಿ ಹೇಳಬೇಕು ಅಂದರೆ ಶರೀರವಂತನನ್ನಾಗಿ ಈ ಭೂಮಿಯಲ್ಲಿ ಹುಟ್ಟಿಸಿದ್ದೇನೋ ಸರಿಯೇ. ಆದರೆ ಬಹಳ ಚಾಲಾಕಿದೆಯಾ ನೀನು, ತುಂಬ ಬುದ್ಧಿವಂತ. ನೀನು ಹೇಗೂ ಮಾಡಬಹುದಾಗಿತ್ತು, ಆದರೆ ಹೀಗೆ ಮಾಡಿದೆಯಲ್ಲ, ಹೇಗೆ ಮಾಡದೆ ನೀನು ಅಂತಂದರೆ ಸೃಷ್ಟಿಯ ಬಗೆಗೆ ಅವನು ಮಾತಾಡ್ತಾ ಇದ್ದಾನೆ. ನೀನು ಮರದೊಳಗೆ ಮಂದಾಗ್ನಿಯ ಉರಿಯದಂತೆ ಇರಿಸಿದೆ. ಸ್ವಾರಸ್ಯ ಏನಪ್ಪ ಅಂದರೆ, ಅವನು ಹೇಳ್ತಾ ಇದ್ದಾನೆ, ನೀನು ಮರವನ್ನು ಸೃಷ್ಟಿ ಮಾಡದೆ, ಅಗ್ನಿಯನ್ನು ಸೃಷ್ಟಿ ಮಾಡದೆ, ಎಲ್ಲವನ್ನು ಮಾಡದವನು ನೀನೇ. ಆದರೆ ಈ ಅಗ್ನಿಯನ್ನು, ಬೆಂಕಿಯನ್ನು ಎಲ್ಲಿ ಇಡಬೇಕು ಸೃಷ್ಟಿ ಮಾಡಿದ ಮೇಲೆ ಅಂದರೆ
ನೀನು ಭಾಳ ಬುದ್ಧಿವಂತ ಮಾಡಿದವನು ಹೇಗೆ ಅಂತಂದರೆ, ಆ ಬೆಂಕಿಯನ್ನು ಮರದ ಒಳಗಡೆಯೇ ಇಟ್ಟೆ. ಆ ಮರ ಎಂಥ ದಪ್ಪ ಅಂದರೆ ಬೆಂಕಿ ಉರಿಯೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಮರದ ಒಳಗಡೆನೇ ಇಟ್ಟಿಯಲ್ಲ, ಹೋಗಲಿ ಉರಿದು ಹೋಯ್ತಾ ಅಂದರೆ ಹಾಗೆ ಮಾಡಲಿಲ್ಲ ನೀನು. ಮಂದಾಗ್ನಿಯ ಉರಿಯದಂತೆ ಇರಿಸಿದೆ. ಅಗ್ನಿಯನ್ನು ಮಂದಾಗ್ನಿ ಮಾಡಿದೆ, ಲೇಟೆಂಟ್ ಫೈರ್. ಹಾಗಾಗಿ ಮರದೊಳಗೆ ಬೆಂಕಿ ಇದೆ, ಆದರೆ ತಣ್ಣಗೆ ನಿದ್ದೆ ಮಾಡ್ತಾ ಇದೆ. ಇದೇ ಅನ್ನೋದೇ ಗೊತ್ತಾಗಲ್ಲ. ಏನಯ್ಯ ನಿಂದು ಕೌಶಲ, ನಿನ್ನ ಸ್ಕಿಲ್ ಇದೆಯಲ್ಲ, ನಿನ್ನ ಸೃಷ್ಟಿಯನ್ನು ಏನಂತ ನಾನು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ಇನ್ನೊಂದು ಮಾತು ಹೇಳ್ತಾನೆ, ನೊರೆಬಾಲೊಳಗೆ ತುಪ್ಪವ ಕಂಪಿಲ್ಲದಂತೆ ಇರಿಸಿದೆ. ನೊರೆನೊರೆಯಾದ ಹಾಲಿನಲ್ಲಿ ನೀನು ತುಪ್ಪವನ್ನು ಇಟ್ಟೆ, ಆದರೆ ತುಪ್ಪ ಒಂಥರದಲ್ಲಿ ತನ್ನ ಶುದ್ಧತೆಯನ್ನು ಸಾಬೀತು ಮಾಡೋದೇ ಅದರ ಘಮಲು ಅಲ್ವಾ, ಪರಿಮಳದಿಂದ. ಆದರೆ ನೀನು ಹಾಲಿನಲ್ಲಿ ತುಪ್ಪನ ಹೇಗಿಟ್ಟೆ ಅಂದರೆ ತುಪ್ಪದ ವಾಸನೆಯೇ ಇಲ್ಲ. ಹಾಗೆ ಅಡಗಿಸಿಟ್ಬಿಟ್ಟಿದೀಯ ನೀನು, ಗೊತ್ತೇ ಆಗೋದಿಲ್ಲ. ಇದನ್ನು ಅವನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಈ ಸೃಷ್ಟಿಯ ಸೋಜಿಗವನ್ನು ನೀನು ಹಾಗೆ ಮಾಡದೇನೂ ಇರಬಹುದಾಗಿತ್ತು, ಹಾಗೆ ಮಾಡುವುದರಲ್ಲಿ ನಿಂದೇನೋ ಒಂದು ಉದ್ದೇಶ ಇರೋ ಹಂಗೆ ಕಾಣತ್ತೆ. ಇದನ್ನು ಮನುಷ್ಯನ ಸಂದರ್ಭಕ್ಕೆ ವಿಸ್ತರಿಸ್ಕೊಳ್ಳೋದಾದರೆ ಅವನು ಮತ್ತೆ ಹೇಳ್ತಾನೆ, ಹಾಗೆ ರಾಮನಾಥ ನಮಗೆ ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ರಲ್ಲ ಸಿಮಿಲರ್ಲಿ ಅಂತ, ಹಾಗೆ ನೀನು ಇನ್ನೇನು ಮಾಡಿದೀಯ ಅಂದರೆ ಶರೀರದೊಳಗೆ ಆತ್ಮನನ್ನು ಆರೂ ಕಾಣದಂತೆ ಇರಿಸಿದೆ. ನೀನು ಮನುಷ್ಯನನ್ನು ಸೃಷ್ಟಿ ಮಾಡಿದೆ, ನಮ್ಮಂಥ ಮನುಷ್ಯರನ್ನು. ಮನುಷ್ಯ ಅಂತಂದ್ರೆ ಏನು? ಬೇಸಿಕಲಿ ಒಂದು ಶರೀರದ ಅಸ್ತಿತ್ವ ತಾನೆ. ಆದರೆ ಬರೀ ಶರೀರ ಮನುಷ್ಯ ಅಲ್ವಲ್ಲ. ಆದ್ದರಿಂದ ಬರೀ ಶರೀರವೇ ಮನುಷ್ಯ ಆಗೋದಾದರೆ ಹೆಣಕ್ಕೂ ಮನುಷ್ಯನಿಗೂ ಜೀವಂತಿಕೆ ಏನು ವ್ಯತ್ಯಾಸ? ಅಲ್ಲೂ ಶರೀರ ಮಾತ್ರ ಇರುತ್ತೆ. ಇರಬೇಕಾದ್ರೆ ಅದರ ಜೀವಂತಿಕೆ, ಅದರ ಪ್ರಜ್ಞೆ, ಕಾನ್ಷಿಯಸ್ನೆಸ್, ಚೈತನ್ಯ, ಆತ್ಮ. ಆದರೆ ಈ ಶರೀರದಲ್ಲಿ ನೀನು ಆತ್ಮನನ್ನು ಇರಿಸಿದೆ. ಆದರೆ ಹೇಗಿಟ್ಟೆ ಅಂದರೆ ಆರೂ ಕಾಣದಂತೆ ಇರಿಸಿದೆ. ಆಮೇಲೆ ಅದು ಹೇಳ್ತಾನೆ, ನೀ ಬೆರೆಸಿದ ಭೇದಕ್ಕೆ ಅವನು ಬೆರಗಾದ ಕಾಣ ರಾಮನಾಥ. ಆದರೆ ಸ್ವಾರಸ್ಯ ಏನಪ್ಪ ಅಂದರೆ ಅದಿರೋದು ಇಲ್ಲೇನೆ. ಮೃಡ ನಿಮಗೆ ಹಗೆಯಾದನೆಯ ಅಂತ ಹೇಳಿದ್ನಲ್ಲ, ಅದಕ್ಕೂ ಹೀಗೆ ಶರೀರದೊಳಗೆ ಆತ್ಮನನ್ನು ಕಾಣದಂತೆ ಇರಿಸಿದೆ ಅಂತ ಹೇಳೋದಕ್ಕೂ ಏನು ಸಂಬಂಧ ಅಂತಂದರೆ, ಮನುಷ್ಯನಿಗೆ ಕಾಣುವಂಥದ್ದು, ಪ್ರತ್ಯಕ್ಷವಾಗುವಂಥದ್ದು, ಅನುಭವ ಆಗುವಂಥದ್ದು ಯಾವುದು? ಶರೀರ. ಅದೃಶ್ಯವಾಗಿರೋದು ಆತ್ಮ. ಆದ್ದರಿಂದ ಆದ ಪರಿಣಾಮ ಏನಪ್ಪ ಅಂತಂದರೆ, ನಾವು ಜಗತ್ತಿನಲ್ಲಿ ಶರೀರದ ಅಸ್ತಿತ್ವವನ್ನು, ಶರೀರದ ಆಡಳಿತವನ್ನು, ಶರೀರದ ಸಾಮ್ರಾಜ್ಯವನ್ನು ಸೃಷ್ಟಿಯಾಗಿರೋದನ್ನು ನೋಡಿದ್ವೇ ಹೊರತು ಆತ್ಮದ ಸಾಮ್ರಾಜ್ಯ ಮರೆಹಾಗಿ ಹೋಯಿತು. ಶರೀರ ಅಂದ ತಕ್ಷಣ ನನ್ನ ಶರೀರ, ನಿನ್ನ ಶರೀರ ಅಂದರೆ ನಾನು ಮತ್ತು ನೀನು ಅಂದರೆ ಭೇದ. ಆದರೆ ಆತ್ಮದ ಶರೀರದಲ್ಲಿ ನನ್ನ ಆತ್ಮ ನಿನ್ನ ಆತ್ಮ ಅಂತ ಇಲ್ಲ. ಶರೀರದಲ್ಲಿ ಶ್ರೀಮಂತನ ಶರೀರ, ಬಡವನ ಶರೀರ, ಸುಂದರವಾದ ಶರೀರ, ಕುರೂಪಿಯಾದ ಶರೀರ, ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಶರೀರ, ಬೀದಿ ಬದಿಯಲ್ಲಿ ಬಿದ್ದಿರುವಂಥ ಹರ್ಕಲ್ ಚಿಂದಿ ಬಟ್ಟೆ ಶರೀರ, ಬಿಳಿ ಚರ್ಮದ ಶರೀರ, ಕರಿ ಚರ್ಮದ ಶರೀರ, ಎಲ್ಲ ಎಷ್ಟೆಷ್ಟೆಲ್ಲ ಇದೆಯಲ್ಲ. ಹೀಗೆಲ್ಲ ಆಗಿದೆ. ಏನಾಯಿತು ಅಂತಂದರೆ, ಇಡೀ ಜಗತ್ತಿನಲ್ಲಿ ಕಾಣುವ ಭೇದಕ್ಕೆ ಕಾರಣ, ಭೇದ ಅಂದರೆ ತಾರತಮ್ಯ. ಬರೀ ತಾರತಮ್ಯ ಅಷ್ಟೇ ಅಲ್ಲ, ತಾರತಮ್ಯದ ಮೂಲಕವಾಗಿ ಕೆಲವು ಶರೀರಗಳೇ ನಿಜವಾಗಿಯೂ ಶರೀರಗಳು, ಇನ್ನು ಕೆಲವು ಶರೀರಗಳು ಶರೀರಗಳೇ ಅಲ್ಲ ಅನ್ನುವಂಥ ಭೇದ, ತಾರತಮ್ಯ. ಮತ್ತು ಈ ತಾರತಮ್ಯದಿಂದಾಗಿ ಸ್ಪರ್ಧೆ ಬೇರೆ. ನಾನು ಮೊದಲು ಬಸ್ ಸ್ಟಾಪಲ್ಲಿ ನಿಂತಿರ್ತೀವಿ, ನಮಗೆಲ್ಲ ಗೊತ್ತಿರೋ ಅಂಥ ಉದಾಹರಣೆ ಅಲ್ವಾ. ಎಷ್ಟೋ ಜನ ನಿಂತಿರ್ತೀವಿ, ಬಸ್ ಬರುತ್ತೆ, ತಕ್ಷಣ ಮಾಡೋದೇನು ಅಲ್ವಾ, ನೀವು ಹತ್ತಿ ಬಿಟ್ಕೊಡ್ತೀವಾ? ಇಲ್ಲ. ತಕ್ಷಣ ಆ ನೂಕಲಲ್ಲಿ ಸ್ಪರ್ಧೆ ಮಾಡಿ ಆ ಕಿಟಕಿಯ ಪಕ್ಕದ ಸೀಟಿನಲ್ಲಿ ನನ್ನ ಶರೀರವನ್ನು ಸ್ಥಾಪನೆ ಮಾಡಿದ ತಕ್ಷಣ ಅಬ್ಬಾ ಇನ್ನು ಸ್ವಲ್ಪ ಪರವಾಗಿಲ್ಲಪ್ಪ, ಮನೆ ತನಕ ಹೋಗೋ ಹಾಗೆ. ಆದ್ದರಿಂದ ಒಂದನೇದು ಏನಪ್ಪ ಅಂತಂದರೆ, ಶರೀರದಿಂದ ಭೇದ, ಭೇದದಿಂದ ಸ್ಪರ್ಧೆ, ಸ್ಪರ್ಧೆಯಿಂದ ನೂಕುನುಗ್ಗಲು, ಅದರಿಂದಲೇ ತಾರತಮ್ಯ. ಇಂಥ ಒಂದು ಜಗತ್ತು ಸೃಷ್ಟಿಯಾಗ್ಬಿಟ್ಟಿದೆಯಲ್ಲ. ಆದರೆ ಆತ್ಮದ ಶರೀರವಾಗಿದ್ದಿದ್ರೆ ಅಥವಾ ಆತ್ಮದ ಜಗತ್ತು ಆಗಿದ್ದಿದ್ರೆ ಅಲ್ಲಿ ಸ್ಪರ್ಧೆ ಇದ್ರೂ ಕೂಡ ತ್ಯಾಗಕ್ಕಾಗಿ, ಬಿಟ್ಟು ಕೊಡುವುದಕ್ಕಾಗಿ ಸ್ಪರ್ಧೆಯ ಹೊರತು ಪಡೆದುಕೊಳ್ಳೋದಕ್ಕೋಸ್ಕರ ಅಲ್ಲ. ಆದ್ದರಿಂದ ನಾವು ಮಹಾತ್ಮರನ್ನು ಮಹಾ ಆತ್ಮರು ಅಂತ ಕರಿತೇವೆ ಹೊರತು ಮಹಾಶರೀರಗಳು ಅಲ್ಲ ಅವರು.
ಆತ್ಮದು ಅಂತಂದರೆ ತ್ಯಾಗದಿಂದಾಗಿ ಅವರು ಹೀಗಾದವರು. ಆದರೆ ರಾಮನಾಥ ಅವನನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ, ಭಗವಂತ ನೀನು ಮನುಷ್ಯನನ್ನು ನೀನು ಹೀಗೆ ರೂಪಾಯಿಗೆ 16 ಆಣೆ ಶರೀರದ ಬದುಕನ್ನು ಬದುಕುವ ಹಾಗೆ ಮಾಡಿಬಿಟ್ಟಿರೋದ್ರಿಂದ, ಶರೀರದ ಅಗತ್ಯಗಳಿಗಿಂತ ಹೆಚ್ಚಾಗಿ ಇನ್ನೇನನ್ನೂ ಅವನು ಕಂಡುಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲದೇ ಇರೋ ಹಾಗೆ ಮಾಡಿರೋದರಿಂದ ಏನಾಗಿದೆ ಅಂತಂದರೆ ಅವನು ಶರೀರವಾಗಿ ಬದುಕುತ್ತಾ ಇದ್ದಾನೆ, ಆತ್ಮವಾಗಿ ಬದುಕುತ್ತಾ ಇಲ್ಲ. ಆತ್ಮ ಮೈನಸ್ಸು. ಆತ್ಮ ಮೈನಸ್ಸು ಅಂದರೆ ಏನರ್ಥ? ಕೇವಲ ಶರೀರವಾಗಿ ಬದುಕೋದು ಅಂತ ಅಂದರೆ, ಕೇವಲ ಶರೀರ ಅಂದರೆ ಹೆಣ ಅಂತ ಅಷ್ಟೇ. ವಿವೇಕಾನಂದರ ಮಾತು ನೆನಪಾಗಿ ಬರುತ್ತೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ. ಆದ್ದರಿಂದ ನಾವು ದಾಸಿಮಯ್ಯನ ಮಾತನ್ನು ತಗೊಳ್ಳುವುದಾದರೆ ಪ್ರಪಂಚದಲ್ಲಿ ಇರುವಂಥದ್ದು ಕೇವಲ ಶರೀರಗಳ ಓಡಾಟ, ಶರೀರಗಳ ಸಂಚಾರವೇ ಹೊರತು, ಅಂದರೆ ಹೆಣಗಳು ಓಡಾಡಿಕೊಂಡಿವೆ ಅಂತ ಹೇಳಬೇಕಾಗತ್ತೆ. ಬಿಡ್ತು ಅನ್ನುವಂತಾರಲ್ಲ ಹಾಗೆ ಆ ಮಾತು ಹೇಳಬೇಕು ಅಂತಂದರೆ, ಏನಯ್ಯ ಇಂಥ ಪ್ರಪಂಚ ಆಗೋಯ್ತಲ್ಲ ಶಿವನೇ, ಏನಯ್ಯ ಹೇಳೋದು? ಇದು ಅವನು ಮೂಲಭೂತವಾಗಿ ಗ್ರಹಿಸುವಂಥದ್ದು. ಅವನು ಹೇಳ್ತಾನೆ, ಏನಾಯಿತು ಅಂದರೆ ಮತ್ತು ಈ ಶರೀರದ ಇಬ್ಬಂದಿಯನ್ನು ಅನುಭವಿಸಿರೋನು ಕೂಡ ದಾಸಮಯ್ಯ. ಅವನು ಹೇಳ್ತಾನೆ, ನೋಡು ನನಗೆ ಹೇಗೋ ಇರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹಾಗಿರೋಕ್ಕಾಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ಈ ಶರೀರವನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಿ? ಎನ್ನ ಒಡಲಾದರೆ ಎನ್ನಿಚ್ಛೆಯೊಳು ಇಹುದು. ಇದು ನನ್ನ ಶರೀರ ಆದರೆ ನನ್ನ ಮಾತನ್ನು ಕೇಳಬೇಕಲ್ವಾ? ಕೇಳ್ತಾ ಇಲ್ಲ. ನಿನ್ನೊಡಲಾದರೆ, ಹೋಗಲಪ್ಪ ನೀನು ಸೃಷ್ಟಿ ಮಾಡಿದೀಯಾ, ಇದು ನಿನ್ನ ಶರೀರ ಅಂತ ಅಂದ್ಕೊಳ್ಳೋಣ ಅಂದರೆ ನಿನ್ನ ಇಚ್ಛೆಯೊಳು ಇಹುದು ಇರಬೇಕು. ಆದರೆ ಅದು ಎನ್ನೊಡಲೂ ಅಲ್ಲ, ನಿನ್ನೊಡಲೂ ಅಲ್ಲ. ಈ ಎರಡೂ ಆಗದೆ ಏನಾಗಿದೆ ಅಂತಂದರೆ, ನೀ ಮಾಡಿದ ಜಗದ ಭಿನ್ನಾಣದ ಒಡಲು ಕಾಣ ರಾಮನಾಥ. ಆದ್ದರಿಂದ ಕೊನೆಗೇನಾಗಿದೆ ಅಂದರೆ ಜಗದ ಭಿನ್ನಾಣದ ಒಡಲು. ಈ ಭಿನ್ನಾಣದ ಅನ್ನೋದು ಜಗತ್ತಿಗೂ ವಿಶೇಷಣ, ಒಡಲಿಗೂ ವಿಶೇಷಣ. ಯಾಕೆ ಅಂತಂದರೆ ಕೊನೆಗೆ ನಾವೆಲ್ಲ ನಮ್ಮ ಶರೀರಗಳನ್ನು ಯಾಕೆ ಹೀಗೆ ಮಾಡ್ಕೊಂಡ್ವಿ ಅಂತಂದರೆ, ಸೆಲ್ಫಿ ತೆಗೆಸ್ಕೋಬೇಕಾದ್ರೆ ಹಾಗಿರಬೇಕಾಗತ್ತೆ ರೀ ಅದು ಅಂತ. ಹಾಗಾಗಿ ಸೆಲ್ಫಿಗಳಿಗಾಗಿ ಶರೀರಗಳು, ಶರೀರಗಳಾಗಿ ಸೆಲ್ಫಿಗಳು ಗೊತ್ತಿಲ್ಲ ಅನ್ನುವಂಥ ಒಂದು ಸಂದಿಗ್ಧದಲ್ಲಿ ನಾವು ಇದ್ದೇವೆ. ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿಬಿಟ್ಟು ನಾವು ಜಗತ್ತಿನಲ್ಲಿ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಿಕೊಳ್ಬೇಕಾದೆ ಹೀಗೆ ಅನ್ನುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿ ಜಗತ್ತಿನ ಪ್ರವಾಹ ನಮ್ಮನ್ನು ಎಲ್ಲರನ್ನೂ ಕೂಡ, ಎಲ್ಲ ಆತ್ಮಗಳನ್ನೂ ಕೂಡ ಜಗತ್ತಿನ ಪ್ರವಾಹದಲ್ಲಿ ಈ ಶರೀರಗಳಲ್ಲಿ ಹೀಗೆ ಕೊಚ್ಕೊಂಡು ಹೋಗ್ತಾ ಇದೆಯಲ್ಲ, ಇದೇನಪ್ಪ ಇದು ಹೀಗಾಯಿತು ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಹೇಳ್ತಾನೆ. ಆದ್ದರಿಂದ ದಾಸಮಯ್ಯ ಹೇಳ್ತಾನೆ, ಏನದು ಅಂದರೆ ದೇವರು ಮನುಷ್ಯನನ್ನು ಬೈಬೇಕಾದ್ರೆ ಅವನಿಗಿನ್ನು ಯಾವ ಪದನೂ ಬೇಡವಂತೆ. ಅವನನ್ನು ಮನುಷ್ಯ ಅಂದ್ಬಿಟ್ರೆ ಸಾಕು. ಅಥವಾ ಮನುಷ್ಯ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ ಒಡಲುಗೊಂಡವ, ಅಂದರೆ ಶರೀರವನ್ನು ಧರಿಸಿ ಪ್ರಪಂಚದಲ್ಲಿ ಶರೀರ ಧರಿಸಿ ಹುಟ್ಟಿದವನೇ ಅಂತ ಅಂದ್ಬಿಟ್ರೆ ಅದೇ ಬಹಳ ದೊಡ್ಡ ಬೈಗುಳ ಅದ್ರ ಪ್ರಕಾರ. ಆದ್ದರಿಂದಲೇ ಅವನು ಹೇಳಿದ್ದು ಒಡಲುಗೊಂಡನಾಗಿ ಮೃಡ ನಿಮಗೆ ಹಾಗೆಯಾದನೆಯ ಅಂತ ಹೇಳಿದ್ನಲ್ಲ. ಆಮೇಲೆ ಕೆಲವು ಸಲ ಏನಾಗುತ್ತೆ ಅಂದರೆ ಅವನು ರಾಮನಾಥನ ಜೊತೆಗೆ ಸ್ವಲ್ಪ ವಾದ ಕೂಡ ಮಾಡ್ತಾನೆ, ತನ್ನ ಕೇಸನ್ನು ಪ್ರೆಸೆಂಟ್ ಮಾಡ್ತಾನೆ. ಏನದು ಅಂದರೆ, ಅದು ಸರಿ, ನೀನು ಈ ಕಾರಣಕ್ಕೆ ನನ್ನನ್ನು ಹೀಗೆ ಎಳಿಬೋದಾ? ಹಾಗೇನು ಮಾಡಬೇಕಾಗಿಲ್ಲ ನೋಡು. ಯಾಕೆ ಅಂತಂದರೆ ಅವನ ಇನ್ನೊಂದು ವಚನ ಇದೆ, ಒಡಲುಗೊಂಡವ ಹಸಿವ. ಬಾಯಾರಿಕೆ ಕೂಡ ಆಗತ್ತೆ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಹಸಿಯುವಂಥದ್ದು ಪ್ರಾಕೃತಿಕ. ಹಸಿಯುವುದು ಎಷ್ಟು ಪ್ರಾಕೃತಿಕವಾದದ್ದೋ, ಪ್ರಕೃತಿ ಸಹಜವಾದದ್ದೋ, ಹಾಗೆ ಒಡಲುಗೊಂಡವ ಈ ಶರೀರವನ್ನು ಧರಿಸಿ ಹುಟ್ಟಿದ ಮೇಲೆ ಹುಸಿವ. ಅದು ಕೇವಲ ಬಾಯಿ ಮಾತಿನ ವಾಚಿಕವಾದ ಅಸತ್ಯ ಹೇಳೋದು ಮಾತ್ರ ಅಲ್ಲ, ಸುಳ್ಳಲ್ಲೇ ಬದುಕುವಂಥದ್ದು. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿದೆ ಅವರು ಅಂತ ದಾಸರು ಹೇಳಿದ್ರಲ್ಲ. ಹಾಗಾಗಿ ಒಡಲುಗೊಂಡವ ಹುಸಿವ ಅದು ಇದ್ದೇ ಇದೆ. ಆದ್ದರಿಂದ ಏನಯ್ಯ ಮಾಡೋದು? ಇದು ನೀನೇ ನಿನ್ನ ಇನ್ಬಿಲ್ಟ್, ಬೈ ಡಿಫಾಲ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ನೀನು ನಿನ್ನ ಸೃಷ್ಟಿಯೊಳಗೇನೆ ಹೀಗೆ ಮಾಡಿಟ್ಬಿಟ್ಟಿದೀಯ ರಾಮನಾಥ. ಆದ್ದರಿಂದ ಅವನು ಹೇಳ್ತಾನೆ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ,
ನನ್ನನ್ನು ಬೈಬೇಡ ಕಣಯ್ಯ, ಅದಕ್ಕೆ ಯಾಕೆ ಆಕ್ಷೇಪ ಮಾಡ್ತೀಯಾ? ಇಷ್ಟರ ಮೇಲೆ ಅವನು ಹೇಳೋ ಒಂದು ಮಾತಿದೆ, ರಾಮನಾಥ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನೀನು ಕೂಡ ಈ ಪ್ರಪಂಚದಲ್ಲಿ ನನ್ನ ಥರ ಒಂದು ಸಲ ಹುಟ್ಟು ನೋಡು, ಒಮ್ಮೆ ಒಡಲುಗೊಂಡು ನೋಡ. ಯಾಕೆ ಅಂತಂದರೆ ನಾನು ಎಷ್ಟು ಸಲ ಹುಟ್ಟುತ್ತಾ ಇದ್ದೀನಿ ಅಲ್ವಾ? ಹಾಗೆಲ್ಲ ಹುಟ್ಟಿದಾಗ ನೀನು ನನ್ನ ಹಾಗೆ ಒಂದು ಸಲ ಹುಟ್ಟು ನೋಡು, ಒಡಲುಗೊಂಡವನಾಗಿ ಶರೀರವನ್ನು ಧರಿಸಿ, ಈ ಕಾಯವನ್ನು ಧರಿಸಿ ಶರೀರದಲ್ಲಿ ಹುಟ್ಟಿದವನ ಕಷ್ಟ ಸಂಕಷ್ಟಗಳು ನೋವು ಎಲ್ಲ ನಿನಗೆ ಅರ್ಥ ಆಗತ್ತೆ. ನಾನೇ ವಾಸಿ, ಹೀಗಾದರೂ ಇದ್ದೀನಿ, ನೀನು ಹುಟ್ಟಿದ್ರೆ ಇನ್ನೂ ಹೆಂಗಿರ್ತೀಯೋ ಅಂತನ್ನೋ ಹಾಗೆ ಆ ಒಂದು ಸಲುಗೆಯಲ್ಲಿ ಇರೋದನ್ನು ನೋಡ್ತೇನೆ. ಆದ್ದರಿಂದ ಇಡೀ ವಚನಕಾರರಲ್ಲಿ ನಾವು ಗಮನಿಸುವಂಥದ್ದು ಏನಪ್ಪ ಅಂತಂದರೆ, ಈ ಶರೀರದ ಅಸ್ತಿತ್ವ ಮತ್ತು ಈ ಬಗೆಯ ಶರೀರದೊಂದಿಗೆ ಪ್ರಪಂಚದ ಆಕರ್ಷಣೆಗಳ ಕಡೆಗೆ ಎಳಿತಾ ಇರುವಂಥ ಶರೀರದ ಜೊತೆಯಲ್ಲಿ ತನ್ನ ಬಾಳ್ವೆಯನ್ನು ಗುರುತಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನು ಬಹಳ ಮುಖ್ಯವಾಗಿ ನೋಡ್ತೇವೆ. ಬಸವಣ್ಣನ ಒಂದು ವಚನ ಇದೆ, ಆತ ಹೇಳ್ತಾನೆ, ನನ್ನ ಅಸ್ತಿತ್ವ ಹೇಗಾಗಿದೆ ಅಂತಂದರೆ, ಆತ ಹೇಳುವಂಥ ಮಾತು, ಮನವೇ ಸರ್ಪ ತನುವೇ ಹೇಳಿಗೆ. ಹೋಳಿಗೆ ಅಲ್ಲ, ಹೇಳಿಗೆ ಅಂದರೆ ಬುಟ್ಟಿ. ಏನಾಗಿದೆ ಅಂದರೆ, ನೋಡಯ್ಯ ದೇವರೇ ಕೂಡಲ ಸಂಗಮ, ನನ್ನ ಶರೀರ ಅನ್ನುವಂಥ ಬುಟ್ಟಿಯಲ್ಲಿ ನನ್ನ ಮನಸ್ಸು ಹಾವಿದ್ದಂಗೆ ಆಗೋಗ್ಬಿಟ್ಟಿದೆ. ಇನ್ನು ಇದಕ್ಕಿಂತ ಕ್ರೈಸಿಸ್ ಇನ್ನೆಂಗೆ ಹೇಳ್ಬೋದು ನೋಡಿ ಆ ಒಂದು ಇದರಲ್ಲಿ. ಆದ್ದರಿಂದ ನನ್ನ ಅನುಕ್ಷಣದ ಬದುಕು ಯಾರಾದರೂ ಇರೋವಾಗ ಹಾವಿನ ಒಡತಣ ಹುದುವಾಳಿಗೆ. ಹುದುವಾಳಿಗೆ ಅಂದರೆ ಜೊತೆಯಲ್ಲಿ ಸಹಬಾಳ್ವೆ ಮಾಡೋದಕ್ಕೆ ಏನಪ್ಪ ಅಂದರೆ, ಈ ಹಾವು ಕೊಟ್ಟಿದ್ದೀನಿ, ವಿಷದ ಸರ್ಪ, ಇದ್ರ ಜೊತೆಯಲ್ಲಿ ಆರಾಮಾಗಿರು. ಆಮೇಲೆ ಅದೇನು ವಾರ ತಿಥಿ ನಡ್ಸೋದು ನೋಡಿ, ಇಲ್ಲ ಇವತ್ತು ಕಚ್ಚಲ್ಲ, ಇನ್ನೊಂದು ವಾರ ಕಚ್ಚಲ್ವಂತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಆರಾಮಾಗಿರೋಕ್ಕಾಗತ್ತಾ? ಆದ್ದರಿಂದ ಅವನು ಹೇಳ್ತಾನೆ, ಇನ್ನಾವಾಗ ಕೊಂದಹುದೆಂದು ಅರಿಯೇ, ಇನ್ನಾವಾಗ ತಿಂದಹುದೆಂದು ಅರಿಯೇ. ಯಾವಾಗ ಮಾಡುತ್ತೋ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಅವರು ಕಂಡುಕೊಂಡಿದ್ದು ಹೇಳೋ ಅಂಥದ್ದು, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮದೇವ. ಗಾರುಡ ಮಂತ್ರವಿದ್ಯೆ. ಇದಕ್ಕೆ ಮಂತ್ರವಿದ್ಯೆ ಯಾವುದಪ್ಪ ಅಂತಂದರೆ, ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ. ಇಲ್ಲಿ ಪೂಜೆ ಅಂದ ತಕ್ಷಣ ನಾವು ರಿಚುವಲಿಸ್ಟಿಕ್ ವರ್ಷಿಪ್, ನಮ್ಮದು ಟೈಮ್ ಟೇಬಲ್ ಭಕ್ತಿ ತಾನೆ. ಆದ್ದರಿಂದ ಭಕ್ತಿ ಇದರಲ್ಲಿ ಏನಪ್ಪ ಅಂದರೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ, ಇಷ್ಟು ಗಂಟೆಗೆ ಪೂಜೆ, ಇಷ್ಟು ಗಂಟೆಗೆ ಹೀಗೆಲ್ಲ ಇರ್ತೀವಿ, ಟೈಮ್ ಟೇಬಲ್ ಭಕ್ತಿ. ಸೋಮವಾರ ಅಂದರೆ ಒಂದು, ಮಂಗಳವಾರ ಒಂದು, ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಗುರುವಾರ ಹೋಯ್ತಮ್ಮ ಮರೆಯಮ್ಮ. ಸೊ ಹಾಗಾಗಿ ಈ ಟೈಮ್ ಟೇಬಲ್ ಭಕ್ತಿ ಕೂಡ ಒಂದಿದೆ. ಆದರೆ ಯಾವಾಗ ಇಲ್ಲಿ ಕೂಡಲ ಸಂಗನನ್ನು ಪೂಜಿಸುವುದು ಅಂತ ಅಂದರೆ, ಶರೀರದ ಒಳಗಡೆ ಇರುವ ನಾನು ಮತ್ತು ಈ ನನ್ನ ಇಡೀ ಪ್ರಜ್ಞೆಯನ್ನು ಶರೀರಕ್ಕೆ ಒತ್ತುತ್ತಾ ಇರುವಂಥ, ಕುಗ್ಗಿಸ್ತಾ ಇರುವಂಥ ಈ ಶಾರೀರಿಕವಾದ ದೌರ್ಬಲ್ಯ ಇದು ಒಂದು ಕಡೆ ಆದರೆ, ಅದನ್ನು ಮೀರಿ ಹೋಗುವಂಥ ಸತತ ಪ್ರಯತ್ನ ಇದೆಯಲ್ಲ. ಹಾಗಾಗಿ ನಿಚ್ಚಕ್ಕೆ, ನಿಚ್ಚ ಅಂದರೆ ನಿತ್ಯ, ಅನುಕ್ಷಣವೂ ಕೂಡ. ಹೀಗಾಗಿ ಇಲ್ಲಿ ಬಸವಣ್ಣನಂಥ ಭಕ್ತರಿಗೆ ಅದು ಏನಾಗತ್ತೆ ಅಂದರೆ, ಈ ಶರೀರದ ಮಿತಿ ಅನ್ನುವಂಥದ್ದು ಅದನ್ನು ಮೀರುವುದಕ್ಕೆ ಬೇಕಾದ ಒಂದು ಇಂಪಿಟಸ್ ಅಂತ ಅನ್ಕೋಣ. ಅದನ್ನೇ ಬೇರೆ ಥರದಲ್ಲಿ ಈ ಶರೀರ ಹೀಗೆ ಇರುವುದರಿಂದಲೇ ನಾವು ಏನು ಮಾಡಬೇಕಾಗಿದೆ ಅಂದರೆ, ಇದನ್ನು ದಾಟು ಹೋಗುವಂಥ ಎಚ್ಚರವನ್ನು, ಪ್ರಜ್ಞೆಯನ್ನು ನಿರಂತರವೂ ಕೂಡ ಕಾಪಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಆ ದೈವಿಕತೆಯ ಆ ಒಂದು ಎಚ್ಚರ ಅನ್ನುವಂಥದ್ದು ಯಾವಾಗಲೂ ನೋಡ್ಕೊಳ್ಳೋಣ ಅನ್ನುವಂಥದ್ದಲ್ಲ. ಹಾಗಾಗಿ ಶರೀರ ಮತ್ತು ಪ್ರಜ್ಞೆಯ ನಡುವಣ ಸಂಬಂಧವನ್ನು ಸದಾ ಕಾಲವೂ ಕೂಡ ಗಮನಿಸ್ತಾ ಇರಬೇಕು ಅಂತನ್ನೋದು. ಇನ್ನೂ ಒಂದು ವಚನ ಇದೆ, ಅದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಮನುಷ್ಯನ ಶರೀರ ಎಂಥದ್ದು ಅಂತಂದರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಅಯ್ಯೋ ಬಿಡ್ರಿ, ಅವೆಲ್ಲ ನಾವು ಆಮೇಲೆ ಮಾಡಿದ್ರೆ ಆಯಿತು, ರಿಟೈರ್ ಆದಮೇಲೆ ಕೈಲಾಸಂ ಯಾವುದೋ ನಾಟಕದಲ್ಲಿ ಬರುತ್ತೆ, ಏನು ರಾಯರೇ ಬೆಳಗ್ಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ, ಓ ರಿಟೈರ್ ಆಯ್ತೇನೋ ಕೇಳಿದ್ರಂತೆ. ಹಾಗಾಗಿ ಯಾವಾಗಲೂ ಮಾಡಿದ್ರಾಯಿತು ಅಂತ. ಆದರೆ ಬುದ್ಧನ ಒಂದು ವಚನ ಆಗಿದೆ. ಆತ ಹೇಳ್ತಾನೆ, ಅಧ್ಯಾತ್ಮದ ದಾರಿಯಲ್ಲಿ ಯಾರಾದರೂ ಹೋಗ್ತಾ ಇದ್ದರೆ ಯಾವ ವಯಸ್ಸು ಚಿಕ್ಕದಲ್ಲ, ಇಷ್ಟು ಬೇಗ ಏನೋ ಆಮೇಲೆ ನೋಡ್ಕೋ ಅಂತ. ಆಮೇಲೆ ಯಾವ ವಯಸ್ಸು ದೊಡ್ಡದಲ್ಲ,
ಅಯ್ಯೋ ಇವತ್ತು ನಾಳೆ ಇನ್ನೇನು ಹೋಗೋಂಗೆ ಇವಾಗ ಯಾಕ್ರಿ ನಿಮಗೆ ಅಂತನೂ ಅನ್ನುವಂಥದ್ದಲ್ಲ ಅಂತ. ಆದ್ದರಿಂದ ಸದಾಕಾಲಕ್ಕೂ ಬೇಕಾಗುವಂಥದ್ದು. ಹಾಗಾಗಿ ಇಲ್ಲಿ ಏನಪ್ಪ ಅಂತಂದರೆ ಪೂಜಿಸುವೋ ಕೂಡಲ ಸಂಗಮ ದೇವನ. ಆದ್ದರಿಂದ ಅದು ಮಾಡಬೇಕಾದ ಯಾವಾಗ, ಎಚ್ಚರವಾಗಬೇಕಾದ ಯಾವಾಗ ಅಂತಂದರೆ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಬಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ. ಅಂದರೆ ಈ ಪ್ರಜ್ಞೆ ಬೇಕಾದ ಯಾವಾಗಪ್ಪ ಅಂತಂದರೆ ನಾವು ಮೃತ್ಯುವನ್ನು ಸ್ವೀಕಾರ ಮಾಡಬೇಕಾದ್ದು, ಅಥವಾ ಇಲ್ಲಿ ಇಡೀ ಶರೀರದ ಒಂದು ಎವಲ್ಯೂಷನ್ ಇದೆ ಮೊದಲಿನಿಂದಾಗಿ. ಅದನ್ನು ಸ್ವೀಕಾರ ಮಾಡಬೇಕಾದ ಯಾವಾಗ ಅಂತಂದರೆ, ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಹೌದ್ರಿ ನಾವು ಓಲ್ಡ್ ಏಜನ್ನು ನಾವು ವಿ ಶುಡ್ ವೆಲ್ಕಮ್ ಓಲ್ಡ್ ಏಜ್, ನಾವು ಅದನ್ನು ಸ್ವಾಗತ ಮಾಡಬೇಕು ಅಂತ. ಯಾವಾಗ ಅಂತಂದರೆ ಅದು ಬಂದಾಗ ಅಲ್ಲ, ಯೌವನದಲ್ಲಿಯೇ ಅದನ್ನು ಸ್ವಾಗತ ಮಾಡೋದನ್ನು ಕಲ್ತ್ಕೊಳ್ಬೇಕು ಅನ್ನೋವಂಥದ್ದು. ಅದು ಬಹಳ ಪ್ರಧಾನವಾದ್ದು. ಹೀಗಾಗಿ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ಕೂಡಲ ಸಂಗಮ ದೇವನ. ಪ್ರತಿ ಕ್ಷಣವೂ ಕೂಡ ಶರೀರದಲ್ಲಿ ಅದು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಕೂಡಲ ಸಂಗನ ಪೂಜೆ ಅಂತ ಅಂದರೆ ಅದು ಯಾವುದೋ ನಿರ್ದಿಷ್ಟ ಕಾಲದಲ್ಲಿ ಮಾಡುವಂಥ ಒಂದು ವಿಧಿ, ಒಂದು ಆಚರಣೆ ಅಂತ ಅಲ್ಲ. ನಿರಂತರವೂ ಕೂಡ ಆ ಒಂದು ಪ್ರಜ್ಞೆಯನ್ನು ಶರೀರದ ಸಂದರ್ಭದಲ್ಲಿ ತನ್ನ ಒಳಗೆ ಸೃಷ್ಟಿ ಮಾಡಿಕೊಳ್ತಾ ಇರುವಂಥದ್ದೇ ಅನ್ನುವಂಥ ಎಚ್ಚರ. ನಾವು ಮಹಾಭಾರತದ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಧರ್ಮರಾಜನ ಉತ್ತರವನ್ನು ಕೂಡ ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು ಅನ್ನುವಂಥದ್ದು. ಆದ್ದರಿಂದ ಈ ಕಾಯ ವಿಕಾಸದ ಕಡೆಗೆ ಹೋಗಬೇಕೇ ಹೊರತು ವಿಕಾರವಾಗಬಾರದು ಅನ್ನುವಂಥ ಒಂದು ಪ್ರಜ್ಞೆ ಇದೆಯಲ್ಲ. ಅಕ್ಮಾದೇವಿಯ ಒಂದು ವಚನದಲ್ಲಿ ಬರುತ್ತೆ, ಏನದು ಅಂದರೆ ಈ ಕಾಯ ವಿಕಾರವನ್ನು ಆಕೆ ಯಾವುದಕ್ಕೆ ಹೋಲಿಸ್ತಾಳೆ ಅಂತಂದರೆ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು. ಚೆನ್ನಮಲ್ಲಿಕಾರ್ಜುನ ಅಂತ. ತಾಯಿ ಪೋಷಣೆಯನ್ನು ಮಾಡುವಂಥವಳಲ್ವ, ಆದರೆ ಹೀಗೆ ಪೋಷಿಸಬೇಕಾದ ತಾಯಿಯೇ, ರಕ್ಷಣೆ ಮಾಡಬೇಕಾದ ತಾಯಿಯೇ ಭಕ್ಷಣೆ ಮಾಡೋದಕ್ಕೆ ಇಳಿದುಬಿಟ್ರೆ ಹೇಗಿರುತ್ತೆ? ಹಾಗಾಗಿ ಯಾವ ಶರೀರ ನಮಗೆ ಬಿಡುಗಡೆಯ ಕಡೆಗೆ ಕರೆದುಕೊಂಡು ಹೋಗಬೇಕೋ, ಅದರ ಆಚೆಗೆ ಕರೆದುಕೊಂಡು ಹೋಗಬೇಕೋ, ಅದೇ ಆತ್ಮವನ್ನು ನುಂಗುವ ಹಾಗೆ ಆಗಿಬಿಟ್ರೆ, ಅದಕ್ಕೆ ಆಕೆ ಕೊಡುವಂಥ ಒಂದು ದೃಷ್ಟಾಂತ ಏನಪ್ಪ ಅಂದರೆ, ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಅನ್ನುವಂಥ ಮಾತಿದೆ. ಆದ್ದರಿಂದಲೇ ಬಸವಣ್ಣನ ಇನ್ನೊಂದು ವಚನ ಬಹಳ ಪ್ರಸಿದ್ಧವಾದದ್ದು, ನಾವು ಗಮನಿಸಿದ್ದೇವೆ. ಆತ ಹೇಳ್ತಾನೆ, ಶರೀರದ ಅಸ್ತಿತ್ವ ಅಂತ ಅಂದರೆ ಶರೀರಕ್ಕೂ ಶರೀರಿಗೂ ಇರಬೇಕಾಗಿರುವಂಥ ಒಂದು ಅನ್ಯೋನ್ಯವಾದ ಸಂಬಂಧ. ಅದು ಹೇಗೆ ಅಂತಂದರೆ ಅದನ್ನು ಹೇಳೋದಕ್ಕೆ ಒಂದು ಮನೆಯ ರೂಪಕವನ್ನು ಬಸವಣ್ಣ ತರೋದನ್ನು ನಾವು ನೋಡ್ತೇವೆ. ಬಹಳ ಪ್ರಸಿದ್ಧವಾದ ವಚನ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಇದು ಒಂದು ಪ್ರಶ್ನೆಯಿಂದ ಪ್ರಾರಂಭ ಆಗತ್ತೆ. ಹೀಗೆ ಮನೆಯೊಳಗೆ ಮನೆಯೊಡೆಯನಿದ್ದಾನೆ, ಈ ಮನೆ ಒಳಗಡೆ ಯಜಮಾನರು ಇದ್ದಾರೋ ಇಲ್ವೋ, ಮನೆ ಯಜಮಾನ. ಇದು ಒಂಥರದಲ್ಲಿ ಉತ್ತರವನ್ನು ಅಪೇಕ್ಷಿಸುವ ಪ್ರಶ್ನೆ ಅಂತ ಇಟ್ಕೊಂಡು ಒಂದು ಕ್ವಶನ್ ಮಾರ್ಕ್. ಇದಕ್ಕೆ ಇದಾರಾ ಇಲ್ವಾ, ಏನಮ್ಮ ಇದಾರಾ ಮನೇಲಿ ಯಜಮಾನರು ಅಂತ ಕೇಳ್ತೀವಲ್ಲ, ಹಾಗೆ ಇದಾರೋ ಇಲ್ವೋ ಉತ್ತರವನ್ನು ಇದ್ದಾರೆ ಅಥವಾ ಇಲ್ಲ ಒಂದು ಉತ್ತರ ಕೊಡಬೇಕಾಗತ್ತೆ. ಯಾಕೆ ಹೀಗೆ ಅನಿಸಿದೆ ಅಂತಂದರೆ, ಮುಂದಿನ ಸಾಲಲ್ಲಿ ಹೀಗಿರುತ್ತೆ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಓಡಾಡೋ ಜಾಗದಲ್ಲೆಲ್ಲ ಹುಲ್ಲು, ಕಾಂಗ್ರೆಸ್ ಹುಲ್ಲು ಹೇಳ್ತಿಲ್ಲ, ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಅಂತೆ. ಆಮೇಲೆ ಮನೆಯೊಳಗೆ ರಜೆ ತುಂಬಿ ಮನೆಯಲ್ಲೆಲ್ಲ ಧೂಳು, ಇಲ್ಲಣ್ಣ ಇನ್ನೊಂದು ಮತ್ತೊಂದೆಲ್ಲ ತುಂಬಿಕೊಂಡಿದೆ. ಹಾಗಿದ್ದಾಗ ಗೊತ್ತಾಗತ್ತಲ್ವಾ. ಆದರೆ ಇಲ್ಲಿ ಮತ್ತೆ ಅದೇ ಪ್ರಶ್ನೆನೇ ರಿಪೀಟ್ ಆಗುತ್ತೆ, ಪುನರಾವರ್ತನೆ ಆಗುತ್ತೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಇಲ್ಲಿ ಮತ್ತೆ ಅದೇ ಪ್ರಶ್ನೆನೇ ಬಂದರೂ ಕೂಡ ಇಲ್ಲಿ ಆ ಪ್ರಶ್ನೆ ಏನಾಗಿದೆ, ಉತ್ತರವನ್ನು ಅಪೇಕ್ಷಿಸುವ ಪ್ರಶ್ನೆ ಅಲ್ಲ, ಮೊದಲಾಗಿ ಅದು ಉತ್ತರವನ್ನು ಒಳಗೊಂಡ ಪ್ರಶ್ನೆ. ಪ್ರಶ್ನೆಯಲ್ಲಿಯೇ ಉತ್ತರವೂ ಇರುತ್ತೆ, ಎರಡು ಥರದ್ದಿರುತ್ತಲ್ವ. ಈಗ ಉದಾಹರಣೆಗೆ, ನಿನ್ನ ಜೇಬಿನಲ್ಲಿ ದುಡ್ಡಿದೆಯಾ, ಉತ್ತರವನ್ನು ಅಪೇಕ್ಷಿಸುವ ಪ್ರಶ್ನೆ. ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ಕೇಳಿದ್ರೆ ಅದು ಎಸ್ ಆರ್ ನೋ ಟಿಕ್ ಮಾಡುವಂತ ಅಲ್ಲ, ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಹಾಗೆ ಮನೆಯೊಳಗೆ ನಿಜವಾಗಲೂ ಈ ಮನೆಯೊಳಗಡೆ ಒಬ್ಬ ಯಜಮಾನ ಅಂತ ಯಾರಾದರೂ, ಮನೆಯ ಒಡೆಯ, ಮನೆಯನ್ನು ತನ್ನದು ಅಂತ ಭಾವಿಸಿರುವಂಥವನು, ತನ್ನ ನಿಯಂತ್ರಣದಲ್ಲಿ ಹದ್ದುಬಸ್ನಲ್ಲಿ ಇಟ್ಕೊಂಡಿರುವಂಥವನು, ಹಾಗೇನಾದರೂ ಇದ್ದಿದ್ರೆ ಹೀಗಿರ್ತಾ ಇತ್ತ ಮನೆ. ಅದರಿಂದ ಮನೆಯೊಳಗೆ ಯಾರಾದರೂ ಹೇಳೋರು ಕೇಳೋರು ಇದಾರೋ ಇಲ್ವೋ ಅಂತ ಹೇಳ್ತೀವಲ್ಲ ನಾವು,
ಏನ್ರಿ ಈ ಊರಿಗೆ ಯಾರಾದರೂ ರಾಜ ಗೀಜ ಇದಾನೋ ಇಲ್ವೋ ಆಡಳಿತಗಾರ ಅನ್ನೋ ಹಾಗೆ ಅರಾಜಕತೆ ಅಂತ ಹೇಳ್ತಾ, ಮತ್ತೆ ಈ ಪ್ಯಾರಲಲ್, ಈ ಒಂದು ಸಮಾನಾಂತರತೆ ಮುಂದುವರಿಯುತ್ತೆ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ಹೇಗೆ ಮನೆಯಲ್ಲಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನದೊಳಗೆ ರಜ ತುಂಬಿ ಆಗಿತ್ತೋ, ಹಾಗೆ ಇಲ್ಲಿ ಏನಾಗಿದೆ ಅಂದರೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಇದ್ದರೆ ತನುವಿನೊಡೆಯನಿಲ್ಲ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಒಂದು ತಾರ್ಕಿಕವಾದ ಒಂದು ಕನ್ಕ್ಲೂಷನ್ ತಾನೆ. ಆದರೆ ಈ ತನುವಿಗೆ ಮನೆ ಅನ್ನುವ ಪ್ಯಾರಲಲ್ ಇದೆಯಲ್ಲ, ಆ ಒಂದು ದೃಷ್ಟಾಂತ ಮುಂದುವರಿಯುತ್ತೆ. ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ. ಮನೆಯಲ್ಲಿ ಮನೆ ಯಜಮಾನ ಇಲ್ಲದೆ ಇದ್ದರೆ ಹೇಗೋ ಹಾಗೆ ಅನ್ನುವಂಥದ್ದು. ಆದ್ದರಿಂದ ಇದು ಇನ್ನೂ ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಲ್ಲಿಯಾದರೂ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದರೆ, ಧೂಳು ಕಸ ಗಲೀಜು ಇರಬಾರದು ಇದ್ದರೆ, ಆಗಬಾರದ್ದಾಗುತ್ತಾ ಇದ್ದರೆ, ಆಗ ಅಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ನಿಯಂತ್ರಕವಾದ ಶಕ್ತಿ ಇಲ್ಲ. ಮನೆ ಅನ್ನುವಂಥದ್ದೇ ಸಹಬಾಳ್ವೆ, ಕೂಡು ಬಾಳ್ವೆ, ಪರಸ್ಪರ ವಿಶ್ವಾಸ, ಪರಸ್ಪರ ಮನುಷ್ಯ ಸಂಬಂಧಗಳ ಮೂಲಕ ಆಗುವಂಥದ್ದು. ಆದ್ದರಿಂದ ಶರೀರಕ್ಕೆ ಈ ಮನೆಯ ರೂಪಕವನ್ನು ಕೊಡುವುದರ ಮೂಲಕವೇ ಆ ಶರೀರದ ಅಸ್ತಿತ್ವವನ್ನು, ಅದರ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಧಾನದ ವಿಶೇಷ ಮಾದರಿ ಅಂತ ಹೇಳಿ ಈ ವಚನವನ್ನು ನೋಡಬಹುದು. ಆದ್ದರಿಂದ ವಚನಕಾರರಿಗೆ, ಬಸವಣ್ಣನಂಥ ಭಕ್ತರಿಗೆ ನಮಗೆ ಏನಪ್ಪ ಅಂತಂದರೆ, ನಮಗೆ ನಮ್ಮ ಶರೀರ ಅನ್ನುವಂಥದ್ದು ಅದು ಸಿದ್ಧವಾಗಿರುವಂಥದ್ದು. ಐ ಆಮ್ ರೆಡಿ ಅಲ್ವಾ? ಆದರೆ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆಯಿತು, ಐ ಆಮ್ ರೆಡಿ. ನೀವು ನಾನು ರೆಡಿ ಆಗ್ತಾ ಇದ್ದೀನಿ ಅಂದರೆ ಶರೀರ ಬೇರೆಲ್ಲಕ್ಕೂ ಕೂಡ, ಅದು ಪ್ರಪಂಚದ ಭೋಗಗಳನ್ನಾಗಬಹುದು, ಇನ್ನೊಂದಾಗಬಹುದು, ಮತ್ತೊಂದಾಗಬಹುದು, ಹಾಗೆ ಒದಗಿಸೋದಕ್ಕೆ ಬೇಕಾಗಿರುವಂಥ ಒಂದು ಕಚ್ಚಾ ಸ್ಥಿತಿ ಆಗಿದೆ. ಆದರೆ ಬಸವಣ್ಣನಂಥ ಭಕ್ತನಿಗೆ ಅದು ಹಾಗಲ್ಲ. ಈ ಕಾಯ, ಈ ತನು, ಈ ಶರೀರ ಇನ್ನೊಂದೇನೋ ಆಗಬೇಕಾಗಿದೆ. ಈಗ ನಾನು ಹುಟ್ಟಿದೆ ಸರಿ, ಶರೀರ ಏನೋ ಇದೆ, ಆದರೆ ಇದು ಹಿಂಗಲ್ಲರಿ ಇರಬೇಕಾದ್ದು, ಇದು ಇನ್ನೊಂದೇನೋ ಆಗಬೇಕಾಗಿದೆ. ಸರಿ, ಇನ್ನೇನಾಗಬೇಕಾಗಿದೆ? ಕಿರೀಟ ಇಟ್ಕೋಬೇಕಾಗಿದೆಯಾ? ಜರತಾರಿ ಹೊದ್ಕೋಬೇಕಾಗಿದೆಯಾ? ಸಿಂಹಾಸನ ಮೇಲೆ ಕೂತ್ಕೊಳ್ಬೇಕಾಗಿದೆಯಾ? ಏನಾಗಬೇಕಾಗಿದೆ ಅಂದರೆ, ಇಲ್ಲ, ಅದು ಏನೋ ಆಗಬೇಕಾಗಿದೆ. ಆದರೆ ಅದನ್ನು ನಾನು ಮಾಡುವುದಲ್ಲ, ಇನ್ನಾರೋ ಅದನ್ನು ಮಾಡಬೇಕಾಗಿದೆ. ಅವರು ಅದನ್ನು ಮಾಡಿದರೆ ಇದು ಆಗುವುದಕ್ಕೆ ಸಾಧ್ಯ. ಹಾಗಾಗಿ ನನ್ನ ತನುವಿನ ಸಾಧ್ಯತೆಗಳೇನಪ್ಪ ಅಂದರೆ, ಅದು ಒಂದು ಸಾಧ್ಯತೆ, ಅದು ಸಿದ್ಧಿ ಅಲ್ಲ, ಸಾಧ್ಯತೆ. ಅದು ಇಟ್ಸ್ ಓನ್ಲಿ ಎ ಪಾಸಿಬಿಲಿಟಿ, ಅದು ಸಿದ್ಧವಾಗಿರುವಂಥದ್ದಲ್ಲ. ಆದ್ದರಿಂದ ಏನನ್ನು ಮಾಡಬೇಕಾಗಿದೆ ಅಂತಂದರೆ, ಆತ ಕೂಡಲ ಸಂಗಮನ ಬಹಳ ಪ್ರಸಿದ್ಧವಾದ ಪ್ರಾರ್ಥನೆ ಇದೆಯಲ್ಲ, ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಲ ಕಡ್ಡಿಯ ಮಾಡಯ್ಯ, ಬತೀಸರಾಗವ ಹಾಡಯ್ಯ. ಇದು ಇನ್ನೂ ಕಚ್ಚಾ ಹೀಗಾಗಿರುವಂಥದ್ದು. ಇದನ್ನು ನೀನು ಹೀಗೆ ಮಾಡಬೇಕಾಗಿದೆ. ದಂಡಿಗೆಯ ಮಾಡಯ್ಯ, ಸೋರೆಯ ಮಾಡಯ್ಯ, ಅದು ಒಂದು ಅದ್ಭುತವಾದ ವಾದ್ಯ ಆಗಬೇಕು. ಈಗ ಏನಾಗಿದೆ, ಈಗಲೂ ಏನೋ ರಾಗ ಇದೆ, ಆದರೆ ಅದು ಯಾವ ರಾಗವೋ ಗೊತ್ತಿಲ್ಲ. ದ್ವೇಷದ ರಾಗ ಅಥವಾ ಅಪಸ್ವರಗಳು ಇವೇ ಹೊರಡ್ತಾ ಇದೆ. ಹಾಗೆಲ್ಲ ಇರೋದರಿಂದ ಅಪಸ್ವರಗಳ ನೆಲವೀಡಾಗಿರುವಂಥ ಈ ಶಾರೀರಿಕ ಅಸ್ತಿತ್ವ ಅಥವಾ ಮಾನುಷ ಅಸ್ತಿತ್ವ ಇದೆಯಲ್ಲ, ಇದು ಹೊಂದಿಕೊಳ್ಳಬೇಕಾದರೆ ಏನಾಗಬೇಕು ಅಂದರೆ, ನೀನು ಹಾಡಬೇಕು, ನೀನು ಇದನ್ನು ಉಪಕರಣವನ್ನಾಗಿ ಮಾಡಿಕೊಳ್ಬೇಕು. ಅದು ನಾನು ಆಗುವುದಲ್ಲ, ನೀನು ಮಾಡಿಕೊಂಡ್ರೆ ಆಗತ್ತೆ. ದಾಸರು ಕೂಡ ಹೇಳಿದ್ರಲ್ಲ, ದಾಸನ ಮಾಡಿಕೋ ಎನ್ನ, ನೀನು ನನ್ನನ್ನು ನಿನ್ನ ಉಪಕರಣವನ್ನಾಗಿ ಮಾಡಿಕೊಳ್ಬೇಕು. ಉರದ ಲೊತ್ತಿ ಬಾಜಿಸು ಕೂಡಲ ಸಂಗಮ ದೇವ, ನನ್ನ ಎದೆಯಲ್ಲಿ ಒತ್ತಿ ಮೀಟಿ ನೀನು ಅದನ್ನು ನುಡಿಸಿದರೆ ಮಾತ್ರ. ಹಾಗಾಗಿ ಇಲ್ಲಿ ತನು ಅನ್ನುವಂಥದ್ದು ಭಗವಂತನ ಕೈಯ ಉಪಕರಣವಾಗಿ ಈ ರೀತಿಯ ನಾನಾ ರಾಗರಾಗೇಣಗಳನ್ನು ನುಡಿಸುವುದಕ್ಕೆ ಸಾಧ್ಯವಾದರೆ ಆ ಒಂದು ವಿಶ್ವಾತ್ಮಕತೆ ಇದೆಯಲ್ಲ, ಅದಕ್ಕೆ ಸಾಧಕವಾಗಿ ಇದನ್ನು ತಗೊಳ್ಳುವಂಥದ್ದು. ಹಾಗೆಯೇ ಆದ್ದರಿಂದ ನೋಡಿ, ಗಮನಿಸಬೇಕಾದೇನಪ್ಪ ಅಂದರೆ, ಯಾವುದು ನಮ್ಮ ಮಾಮೂಲಿ ಪ್ರಾಪಂಚಿಕ ಮಾನದಂಡಗಳಲ್ಲಿ ಯಾವುದು ಪ್ಲಸ್ಗಳಿದೆಯೋ ಅವೆಲ್ಲನೂ ಭಕ್ತರ ದೃಷ್ಟಿಯಿಂದ, ಶರಣರ ದೃಷ್ಟಿಯಿಂದ ಮೈನಸ್ ಆಗಿಬಿಡುತ್ತೆ.
ಮತ್ತು ಯಾವುದು ಶರಣರ ದೃಷ್ಟಿಯಿಂದ ಅಥವಾ ಯಾವುದು ಪ್ರಾಪಂಚಿಕವಾಗಿ ಮೈನಸ್ಗಳು ಅವ್ರಿಗೆ ಅದೆಲ್ಲ ಪ್ಲಸ್ಸು, ಪ್ಲಸ್ ಅಲ್ಲ ಮೈನಸ್ಸು, ಮೈನಸ್ ಅಲ್ಲ ಪ್ಲಸ್ಸು. ಹೇಗೆ ಅಂತಂದರೆ ಅಣ್ಣನದ ಇನ್ನೊಂದು ವಚನ ಇದೆಯಲ್ಲ, ಏನದು ಅಂದರೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಈಗ ಕಾಲು ಸರಿಯಾಗಿರೋರು ಯಾರಾದರೂ ನನ್ನ ಕುಂಟ್ರನನ್ನಾಗಿ ಮಾಡು ಅಂತ ಕೇಳ್ತಾರ? ಆಮೇಲೆ ಅದು ಕೂಡ ಏನಪ್ಪ ಅಂದರೆ ಅತ್ತಲಿತ್ತ ಹೋಗದಂತೆ. ನೋಡು, ಈ ಶರೀರಕ್ಕೆ ಏನಾಗಿದೆ ಅಂದರೆ ಲಂಗಿಲ್ಲ, ಲಗಾಮಿಲ್ಲ, ಎಲ್ಲೆಲ್ಲೆಲ್ಲ ಹೋಗ್ತಾ ಇದೆ ಇದು. ಆದ್ದರಿಂದ ನೀನು ಮಾಡಬೇಕಾದ್ದೇನು? ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮದೇವ. ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬಸವಣ್ಣ ಕೂಡಲ ಸಂಗನನ್ನು ಮತ್ತೆ 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 ತಂದೆ ತಂದೆ ಅಂತ ಸಂಬೋಧನೆ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಇದು ಒಂದು ಕ್ಷಣ ನಮ್ಮನ್ನು ತಟ್ಟತ್ತೆ. ಯಾಕೆ ಅಂತಂದರೆ ಮಗ ತನ್ನ ತಂದೆಯನ್ನು ಏನಂತ ಕೇಳ್ಬೋದು? ಒಂದು ವೇಳೆ ಏನಾದರೂ ಮಗ ಕುಂಟ ಆಗುವ ಸಂಭವ ಇದ್ದರೆ ಹಾಗೆ ಆಗದೇ ಇರೋ ಹಾಗೆ ಮಾಡೋನು ತಂದೆ, ಕುರುಡ ಆಗುವ ಸಂಭವ ಇದ್ದರೆ ಹಾಗೆ ಆಗದೇ ಇರೋನು ಮಾಡೋನು ತಂದೆ ತಾನೆ. ಅಂದರೆ ತಂದೆ ಅವನನ್ನು ಆರೋಗ್ಯವಂತನನ್ನಾಗಿ ಮಾಡಬೇಕು ಅಲ್ವಾ, ಮೇಕ್ ಹಿಮ್ ಹೋಲ್. ಆದ್ದರಿಂದ ಅವನ ಆರೋಗ್ಯವಂತನನ್ನಾಗಿ ಮಾಡುವಂಥ ಜವಾಬ್ದಾರಿ ತನ್ನ ತಂದೆಯದು. ಆದರೆ ಇಲ್ಲಿ ಮಗ ಕೇಳ್ತಾ ಇದ್ದಾನೆ, ತಂದೆ ನನ್ನನ್ನು ಕುಂಟನನ್ನಾಗಿ ಮಾಡಯ್ಯ, ಕುರುಡನನ್ನಾಗಿ ಮಾಡಯ್ಯ, ಕಿವುಡನನ್ನಾಗಿ ಮಾಡಯ್ಯ ಅಂತಂದರೆ ನೀನು ನನ್ನ ಈ ಬಗೆಯ ತಂದೆ ಆಗಿರುವುದರಿಂದ, ನೀನು ನನ್ನ ಪರದ ತಂದೆ ಆಗಿರುವುದರಿಂದ ಯಾವುದು ಜಗತ್ತಿನಲ್ಲಿ ಮೈನಸ್ ಆಗುತ್ತೋ, ಯಾವುದು ಜಗತ್ತಿನಲ್ಲಿ ಅನಾರೋಗ್ಯವೋ, ಯಾವುದು ಜಗತ್ತಿನಲ್ಲಿ ಯಾವುದು ಒಂಥರದಲ್ಲಿ ಶರೀರಕ್ಕೆ ಪ್ರತಿಬಂಧಕವೋ ಅದೇ ಇಲ್ಲಿ ನನಗೆ ಸಾಧ್ಯತೆಗಳನ್ನು ಒದಗಿಸುತ್ತೆ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಇಷ್ಟೆಲ್ಲ ಆದರೆ ಅಕ್ಕಮಹಾದೇವಿಯ ವಚನ ಒಂದೆರಡು ನೋಡಬೇಕು. ಅಕ್ಕಮಹಾದೇವಿ ಆಕೆಯ ಜೀವನ, ಸಂದೇಶ, ಸಾಧನೆಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಅದರಿಂದ ಅದನ್ನೇನು ವಿಸ್ತರಿಸೋಕ್ಕೆ ಹೋಗೋದಿಲ್ಲ. ಆದರೆ ಆಕೆಯ ಒಂದು ಬಹಳ ಪ್ರಸಿದ್ಧವಾದ ವಚನ ಒಂದು ರೀತಿಯಲ್ಲಿ ಹೇಗೆ ಮನುಷ್ಯನ ಶಾರೀರಿಕ ಅಸ್ತಿತ್ವ ಪ್ರಪಂಚದಲ್ಲಿ ಬೀರ್ತಾ ಇರುವಂತಹ ಪರಿಣಾಮಗಳಿದೆಯಲ್ಲ ಅದನ್ನು ಹೇಳೋದಕ್ಕೆ ತುಂಬ ಬೇರೆ ರೀತಿಯಲ್ಲಿ ಬಳಕೆ ಆಗಿರೋದನ್ನು ನೋಡ್ತೀವಿ. ಮೊದಲು ಆ ವಚನ ಹೇಗಿದೆ ಅಂತ ಅನ್ನೋದನ್ನು ನೋಡೋಣ. ನೀವೆಲ್ಲ ಕೇಳಿದರೆ ಬಹುಶಃ ತುಂಬ ಅದನ್ನು ಹಾಡಿರೋದು ಉಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ಎನಗುಂಟು. ಈ ವಚನದಲ್ಲಿ ಉಂಟು 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 ಅಂತಿದೆ. ಆದರೆ ಇದು ನಿಜವಾಗಲೂ ಉಂಟೆ? ಇದನ್ನು ನಾವು ಉಂಟು ಅಂತ ಪರಿಗಣಿಸ್ತೇವೆಯೇ? ಹಸಿವಾಯ್ತಪ್ಪ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಅಂತ ಹೇಳ್ತೀವ? ಇಲ್ಲ, ಅದು ನಮ್ಮ ಆಪ್ಷನ್ ಅಲ್ಲ, ಅದು ನಮ್ಮ ಆಯ್ಕೆಯೇ ಅಲ್ಲ. ಹಸಿವಾಗ್ತಾ ಇದೆ ಅಂದರೆ ಪಕ್ಕದ ಮನೆ ಹೋಗಿ ಭಿಕ್ಷೆ ಬೇಡ್ಕೊಂಡು, ಏನ್ರಿ ನೀವು ಹೇಳೋದು, ಊಟ ಹಾಕಲ್ಲ ಅಂತ ಹೇಳಿ ನಾವೇನಾದ್ರು ಮಾಡ್ತೀವಿ. ಆದರೆ ಭಿಕ್ಷಾನ್ನ ಅನ್ನೋದು ಆಯ್ಕೆಯಲ್ಲ ಅದು. ಆದ್ದರಿಂದ ಉಂಟು ಅಲ್ಲ, ಅದರ ವಿರುದ್ಧ ಅದು. ಉಂಟಿಗೆ ವಿರುದ್ಧವಾಗಿರುವಂಥದ್ದು ಇಲ್ಲ ಅಂತನ್ನೋದು. ಆದ್ದರಿಂದ ಹಾಗೆ ನೋಡಿದ್ರೆ ಇದು ಯಾವುದೂ ಕೂಡ ನಮ್ಮ ಆಯ್ಕೆಗಳಲ್ಲ. ಹಸಿವಾದೊಡೆ ಭಿಕ್ಷಾನ್ನ ಅಲ್ಲ, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳು ಅಲ್ಲ, ಶಯನಕ್ಕೆ ಪಾಳು ದೇಗುಲವೂ ಅಲ್ಲ. ಯಾವುದು ನಮ್ಮ ಪಾಲಿಗೆ ಅಲ್ಲವೋ ಅದು ಅಕ್ಕಮಹಾದೇವಿಯ ಪಾಲಿಗೆ ಉಂಟು ಅಂತ ಆಗಿದೆ. ಹಾಗೆ ನೋಡಿದ್ರೆ ನಮ್ಮ ಪ್ರಪಂಚ ಹರಡಿಕೊಂಡಿರುವಂಥದ್ದೇ ಇದರ ಆಯ್ಕೆಗಳ ಸಾಧ್ಯತೆಗಳಲ್ಲಿ ಅಥವಾ ಅದರ ವೈವಿಧ್ಯದಲ್ಲಿ ಅಲ್ವಾ. ಹಸಿವಾದೊಡೆ, ಇಡೀ ಮನುಷ್ಯ ಕುಲದ ಹಸಿವನ್ನು ತಗೊಳ್ಳೋಣ. ಹಸಿವಿಗೆ ಮನುಷ್ಯ ಏನೇನನ್ನು ತಿಂತಾನೆ, ಏನೇನನ್ನು ತಿನ್ನಬಲ್ಲ ಅಥವಾ ಏನೇನನ್ನು ತಿನ್ನದೇ ಇರಬಲ್ಲ. ಇಷ್ಟರ ಮೇಲೆ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಬೇಕು ಅಂತಂದರೆ ನಾವು ಬಹಳಷ್ಟು ಜನ ಹಸಿವಿಗೋಸ್ಕರ ತಿನ್ನೋದೇ ಇಲ್ಲ ಅಲ್ವಾ. ಯಾವುದೋ ಜ್ಞಾಪಕ ಬರುತ್ತೆ, ಯಾವುದೋ ಒಂದು ಕಥೆಯಲ್ಲಿ ಬರುತ್ತೆ,
ಒಬ್ಬ ರಾಜಕಾರಣಿ ಹತ್ರ ಯಾರೋ ಹೋಗಿ ಸ್ವಾಮಿ ಹಸುವು ಅಂತಂದಾಗ ಅವನು ತನ್ನ ಅಸಿಸ್ಟೆಂಟ್ನ ಇವರಿಗೆ ಹಸುವಂತೆ ಏನ್ರಿ ಹಾಗಂದ್ರೆ ಅಂತ ಕೇಳ್ತಾನೆ. ಅಂದರೆ ನಾವು ಹಸುವಾದಾಗ ಒಟ್ಟಿನಲ್ಲಿ ರೂಟೀನಲ್ಲಿ ತಿಂದು 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 ಆತನಿಗೆ ಹಸುವು ಅಂದ್ರೇನು ಅಂತಲೇ ಗೊತ್ತಿರೋದಿಲ್ಲ. ಆದ್ದರಿಂದ ಆಯಿತು ಹಸಿವಿಗೋಸ್ಕರವೇ ತಿಂತಾರೆ ಅಂತ ಆದರೂ ಕೂಡ ಎಷ್ಟೆಷ್ಟು ಬಗೆಯ ಖಾದ್ಯಗಳು, ಏನೇನು ತಿಂಡಿಗಳು, ತೀರ್ಥಿಗಳು, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಮಿಡ್ಲ್ ಇಂಡಿಯನ್, ಈಸ್ಟ್ ಇಂಡಿಯನ್, ಚೈನೀಸು, ಕಾಂಟಿನೆಂಟಲ್, ಇನ್ನೊಂದು ಮತ್ತೊಂದು, ಪ್ರತಿ ಕ್ಷಣವೂ ಕೂಡ ಅದಕ್ಕೆ ಬೇರೆ ಬೇರೆ ಚಾನೆಲ್ಗಳು ಬೇರೆ ಇದೆ ಅಲ್ವಾ, ಫುಡ್ ಚಾನೆಲ್ಲು, ಇನ್ನೊಂದು ಮತ್ತೊಂದೆಲ್ಲ, ಪ್ರತಿ ಕ್ಷಣವೂ ಬಹಳ ಕೋಟಿ 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 ಬಂಡವಾಳದ ಒಂದು ಉದ್ಯಮ ಆ ಹಸಿವು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂತಂದರೆ ಬೇಂದ್ರೆ ಹೇಳ್ತಾರೆ, ಅವರ ಅನ್ನಯಜ್ಞ ಅನ್ನುವಂಥ ಒಂದು ಪದ್ಯದಲ್ಲಿ ಹೇಳ್ತಾರೆ, ಏನಪ್ಪ ಅಂದರೆ ಪ್ರಪಂಚದಲ್ಲಿ 2 ಕಾರಣಕ್ಕೆ ಜನ ಸಾಯ್ತಾರೆ. ಒಂದು ತಿನ್ನೋದಕ್ಕಿಲ್ಲದೆ ಸಾಯ್ತಾರೆ ಅನ್ನೋದಾದರೆ, ತಿಂದು ತಿಂದು ಕೂಡ ಸಾಯ್ತಾರಂತೆ. ನಾವು ಹೇಳಿದೆ ಇಷ್ಟೊಂದು ತಿನ್ನಬೇಡ್ರಿ ಅಂತ, ಆದರೂ ಸಾಯ್ತಾರೆ ಅಂತ ಅನ್ನೋದು. ಬರುವ ಸಾವ ನೆನೆದು ಕೆಲವು ತಿನ್ನುತಿಹವು ಹೆಚ್ಚಿಗೆ, ಕಾಳು ಸಾಲದೀಗ ಜನದ ಇರುವ ಹೊಟ್ಟೆ ಕಿಚ್ಚಿಗೆ ಅಂತ. ಯಾತ್ಯಾತಿಗೆ ತಿಂತಾರೆ ಹೇಳಕ್ಕೆ ಬರೋ ಹಂಗಿಲ್ಲ. ಹೀಗಿರುವಾಗ ನೋಡಿ, ಈ ತನುವಿನ ಸಂಸ್ಕೃತಿ ಇದೆಯಲ್ಲ, ಹಸಿವು ಒಂದು ಕಡೆಗಿದೆ, ಆಮೇಲೆ ತೃಷೆ, ಬಾಯಾರಿಕೆ ಅಲ್ವಾ. ಬಾಯಾರಿಕೆ ಆದರೆ ನಾವು ಏನೇನನ್ನು ಕುಡಿಬಹುದು ಅಲ್ವಾ, ವಿಸ್ತರಿಸಬೇಕಾಗಿಲ್ಲ, ಡಾಟ್ 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 ಹಾಕ್ಕೊಳ್ಬೋದು ಆಯಿತಾ. ಟು ದ ಎಂತ್ ಟರ್ಮ್ ಅಂತ ಹೇಳ್ತಾರಲ್ಲ, ತೃಷೆ ಆದೊಡೆ. ಆಮೇಲೆ ಇಷ್ಟೆಲ್ಲ ಕುಡಿದು 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 ಮತ್ತೆ ಬಾಯಾರಿಕೆಯೇ, ಅದು ಹೋಗೋದಿಲ್ಲ. ಆಮೇಲೆ ಶಯನಕ್ಕೆ ಅಂತ ಹೇಳ್ತಾ ಅಂದರೆ ವಾಸಕ್ಕೆ ಅಂತ ಅನ್ಕೋಣ, ಎಂತೆಂಥ ಮಹಲುಗಳು, ಏನೇನು ಬಂಗಲೆಗಳು ಅಲ್ವಾ, ಎಂತೆಂಥ ಅದನ್ನು ಏನೇನನ್ನು ನಿರ್ಮಾಣ ಮಾಡಿದ್ರೂ ಕೂಡ ಇನ್ನೂ ಅದಕ್ಕೆ ಕೊನೆಯೇ ಕಾಣ್ತಾ ಇಲ್ಲ. ಇಡೀ ಜಗತ್ತು ಹಾಗೆ ತುಂಬುತ್ತಾ ಇದೆ. ಅಂದರೆ ಜಗತ್ತಿನಲ್ಲಿ ಹಸಿವು, ತೃಷೆ, ಶಯನ ಇವು 3 ಕೂಡ ಏನಾಗಿದೆ ಅಂದರೆ ತನುಪ್ರಧಾನವಾದ ಸಂಸ್ಕೃತಿಯಿಂದ ಅಥವಾ ತನುಪ್ರಧಾನವಾಗಿರುವಂಥ ಒಂದು ಜೀವನದ ದೃಷ್ಟಿಯಿಂದ ಏನಾಗಿದೆ ಅಂದರೆ ಕೊನೆಗೆ ನಾವು ಇಡೀ ಭೂಮಿಯನ್ನೇ ಕುಡಿದ್ರು, ಭೂಮಿಯನ್ನೇ ತಿಂದರು, ಭೂಮಿಯನ್ನೆಲ್ಲ ಆಕ್ರಮಿಸ್ಕೊಂಡ್ರು, ಅದು ಸಾಕಾಗ್ತಾ ಇಲ್ಲ ಅಂತ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಹಾಗಾದರೆ ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು. ಹೀಗೆ ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈಗ ಮತ್ತೆ ನಾವು ದಾಸಿಮಯ್ಯನನ್ನು ಜ್ಞಾಪಿಸ್ಕೊಳ್ಬಹುದು. ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀಯನಗುಂಟು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೊಂದಿದೆ, ಅದೇನಪ್ಪ ಅಂದರೆ ಆತ್ಮಸಂಗಾತ. ಇದು ಶರೀರ ಸಂಗಾತ ಅಲ್ಲ. ಆದ್ದರಿಂದ ಆತ್ಮಸಂಗಾತಕ್ಕೆ ನನಗೆ ಚನ್ನಮಲ್ಲಿಕಾರ್ಜುನ ಇರೋದರಿಂದ, ಅಥವಾ ಒಂದು ವೇಳೆ ಹಾಗೆ ನೋಡೋದಾದರೆ ನಾವು ಈ ವಚನವನ್ನು ಕೆಳಗಿನಿಂದಲೇ ಓದ್ಕೊಳ್ಬೇಕೋ ಏನೋ. ಏನಪ್ಪ ಅಂದರೆ ನನಗೆ ನನ್ನ ಆತ್ಮಸಂಗಾತಕ್ಕೆ ಅವನು ಆತ್ಮನನ್ನು ಆರೂ ಕಾಣದಂತೆ ಇರಿಸಿದೆ ಅಂತ ಹೇಳಿದ್ನಲ್ಲ, ಆತ್ಮನನ್ನು ಆರೂ ಕಾಣದಂತೆ ಇರಿಸಿರುವುದರಿಂದಲೇ ಹಸಿವಿಗೆ, ತೃಷೆಗೆ, ಶಯನಕ್ಕೆ ಇಷ್ಟಿಷ್ಟೆಲ್ಲ ಬಂಡವಾಳಗಳನ್ನು ನಾವು ಹೊಮ್ಕೊಳ್ಬೇಕಾಗಿದೆ. ಆದರೆ ಆತ್ಮ ಅಂತ, ಆತ್ಮಸಂಗಾತ ಅಂತ, ಆ ಆತ್ಮಸಂಗಾತಕ್ಕೊಬ್ಬ ಚನ್ನಮಲ್ಲಿಕಾರ್ಜುನ ಅಂತ ಹೀಗೆ ಸಿಕ್ಕಿದ ಮೇಲೆ, ಹಾಗೆ ಸಿಕ್ಕಾಗ ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು. ಇದು ಯಾವುದೂ ಕೂಡ ಏನೂ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಮನುಷ್ಯ ಬದುಕುತ್ತಾನೆ. ಹಾಗೆ ಬದುಕಿದಾಗ ಅವನ ಏನು ಹೇಳ್ತಾರೆ, ಲೈಫ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಅವನ ಜೀವನ ವಿಧಾನ, ಅವನ ಬದುಕೇ ಗುಣಾತ್ಮಕವಾಗಿ ಅವನ ಅಸ್ತಿತ್ವದ ಸ್ವರೂಪವೇ ಬದಲಾವಣೆ ಆಗುತ್ತೆ ಅನ್ನುವಂಥದ್ದಕ್ಕೆ ಅಕ್ಕಮಹಾದೇವಿಯ ಇನ್ನೊಂದು ವಚನ ಇದೆ. ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಸಿಕ್ಕಾಗಲೂ ಕೂಡ ಒಂದು ಶರೀರದ ಬದುಕು ಅಂತ ಇರುತ್ತೆ. ಆದರೆ ಆ ಶರೀರದ ಬದುಕು, ಕಾಯದ ಬದುಕು ಹೇಗಿರುತ್ತೆ ಅಂದರೆ, ಎಲ್ಲರೂ ಏನೇನನ್ನ ಮಾಡ್ತಾರೋ ಅದನ್ನೇ ಈ ಶರಣೆಯೂ ಅದನ್ನೇ ಮಾಡ್ತಾ ಇರ್ತಾರಂತೆ. ಆದರೆ ಹೇಗೆ ಮಾಡ್ತಾ ಇರ್ತಾರೆ ಅಂತಂದರೆ, ಹೇಳ್ತಾಳೆ ಅಕ್ಕಮಹಾದೇವಿ, ಊಡುವೆ, ನಾನು ಬಟ್ಟೆಯನ್ನು ತೊಟ್ಕೊಳ್ತೀನಿ, ಆದರೆ ನಾವು ಬಟ್ಟೆ ಹಾಕ್ಕೊಳ್ಳೋದು ಯಾಕೆ ಗೊತ್ತಲ್ವ, ಯಾವ್ಯಾವ ರೀತಿಯಲ್ಲಿ ಹೇಗೆ ಅಂತ ನಮ್ಮ ಉದ್ದೇಶಗಳು ಇದೇ ಬೇರೆ. ಬಹುಶಃ ಔಟ್ ಆಫ್ ಪ್ಲೇಸ್ ಅಂತ ಅನ್ನಿಸದೇ ಹೋದರೆ ಒಂದು ನೈಜ ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬಹುದೋ ಏನೋ, ತಮ್ಮ ಅನುಮತಿ ಕೋರಿ. ಸುಮಾರು ವರ್ಷಗಳಾಯಿತು, ಪತ್ರಿಕೆಯಲ್ಲಿ ಒಂದು ಸುದ್ದಿ ಓದಿದ್ದು. ಏನದು ಅಂತಂದರೆ, ಒಬ್ಬ ಬಹಳ ಶ್ರೀಮಂತರ ಹೆಣ್ಮಗಳು
ಮದುವೆ ನಿಶ್ಚಯ ಆಗಿದೆ, ಇನ್ನೇನು ಒಂದು ವಾರನೋ 10 ದಿವಸನೋ ಮದುವೆಗೆ ಇದ್ದಾಗ ಆ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲಂತೆ, ಸೂಸೈಡ್. ಈ ಸುದ್ದಿ ಕೇಳಿದ ತಕ್ಷಣ ನಮಗನ್ನಿಸ್ಬೋದು, ಓ ಇದೇನೋ ಇರಬೇಕು ಅಲ್ವಾ, ಬೇರೆ ಬೇರೆ ಕಾರಣಗಳನ್ನು ಹುಡುಕ್ತೀವಿ. ಆದರೆ ಅಲ್ಲಿ ಹೇಳಿದ್ದೇನಪ್ಪ ಅಂದರೆ ಬಹಳ ಸ್ವಾರಸ್ಯ ಅಂತ ಈಗ ಈ ಸಂದರ್ಭದಲ್ಲಿ ಅನಿಸೆ. ಏನದು ಅಂದರೆ, ಆ ಹೆಣ್ಮಗಳಿಗೆ ತನ್ನ ಮದುವೆಯ ಆ ರಿಸೆಪ್ಷನಲ್ಲ ಇದರಲ್ಲಿ ಇಂಥ ಬಣ್ಣದ, ಇಂಥ ಶೇಡಿನ, ಇಂಥ ಬಾರ್ಡರ್ನ, ಈ ಥರದ ಯಾವುದೋ ಟೆಕ್ಸ್ಚರ್ನ ಇಂಥದ್ದೇ ಒಂದು ಸೀರೆಯನ್ನು ಉಡಬೇಕು ಅಂತ ಅವಳು ಕನಸು ಕಂಡಿದ್ಲಂತೆ. ಬಹಳ ಶ್ರೀಮಂತರು ಬೇರೆ ಆಗಿರೋದ್ರಿಂದ ಅಂತಹ ಸೀರೆಯನ್ನು ಹುಡುಕೋದ್ರಂತೆ ಕೊನೆಗೂ ಸಿಗಲಿಲ್ವಂತೆ. ಹಾಗೆ ಸಿಗದೇ ಇದ್ದಾಗ ಕೊನೆಗೆ ಅಯ್ಯೋ ಅಂಥದ್ದು ಸಿಗದೇ ಇದ್ದ ಮೇಲೆ ನಾನಿಂದ ಮನುಷ್ಯಳಾಗಿ ಬದುಕಿ ಏನು ಪ್ರಯೋಜನ ಅಂತ ಹೇಳೋಕ್ಕೆ ಸತ್ತವಲ್ಲಂತೆ. ಇದನ್ನು ನಂಬಬೇಕು ನಾವು. ಹೀಗೆಲ್ಲ ಇರೋದರಿಂದ ಉಡುವೆ ನಾವು ಯಾವ್ಯಾವುದಕ್ಕೆ ಗೊತ್ತಿದೆ ನಮಗೆಲ್ಲನೂ ಅಲ್ವಾ, ಅದನ್ನು ವಿಸ್ತರಿಸಬೇಕಾಗಿಲ್ಲ. ಆದರೆ ಅಕ್ಕ ಹೇಳ್ತಾಳೆ, ಉಡುವೆ ನಾನು ಲಿಂಗಕ್ಕೆಂದು, ನಾನು ನನ್ನ ದೇವರಿಗೆ ಅಂತ ಬಿಡ್ತಾ ಇದ್ದೆ, ಚನ್ನಮಲ್ಲಿಕಾರ್ಜುನನಿಗೋಸ್ಕರ ಬಿಡ್ತಾ ಇದ್ದೆ ನಾನು. ಉಡುವೆ ನಾನು ಲಿಂಗಕ್ಕೆಂದು, ತೊಡುವೆ ನಾನು ಲಿಂಗಕ್ಕೆಂದು, ಮಾಡುವೆ ನಾನು ಲಿಂಗಕ್ಕೆಂದು. ಇಲ್ಲಿ ಗಮನಿಸಬೇಕಾದೇನಪ್ಪ ಅಂದರೆ, ನಾನು ಏನನ್ನು ಕೂಡ ನನಗಾಗಿ ನನ್ನ ಕರ್ತೃತ್ವಕ್ಕೋಸ್ಕರ, ನನ್ನನ್ನು ನಾನು ಮೆರೆಯೋದಕ್ಕೋಸ್ಕರ ಮಾಡುವಂಥದ್ದಲ್ಲ. ನನಗೆ ಶರೀರ ಇದೆ, ಆ ಶರೀರಕ್ಕೆ ಕ್ರಿಯೆಗಳೂ ಇವೆ. ಆದರೆ ಅದರ ಕರ್ತೃತ್ವದಿಂದ ಮಾತ್ರ ನಾನು ಬಿಡುಗಡೆಯನ್ನು ಪಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ನನ್ನ ಹಿಂದೆ ಇವೆಲ್ಲವೂ ಕೂಡ ಯಾರನ್ನು ಉದ್ದೇಶಿಸಿವೆ, ಯಾರನ್ನು ಕುರಿತಾಗಿವೆ ಅಂದರೆ ಚನ್ನಮಲ್ಲಿಕಾರ್ಜುನನ ಕಡೆಗೆ. ನೋಡುವೆ ನಾನು ಲಿಂಗಕ್ಕೆಂದು. ಆದ್ದರಿಂದ ನನ್ನ ಸಕಲ ಕ್ರಿಯೆಗಳು ಅಲ್ಲಿಂದ ಪ್ರಚೋದನೆಗೊಂಡಿರುವಂಥದ್ದು. ಆದ್ದರಿಂದ ಎನ್ನ ಅಂತರಂಗ ಬಹಿರಂಗಗಳು ಲಿಂಗಕ್ಕಾಗಿ. ಹೀಗಾಗಿ ನನ್ನ ಇಡೀ ಶಾರೀರಿಕ ಅಸ್ತಿತ್ವ ಅಂತ ಏನಿದೆ ಅವೆಲ್ಲವೂ ಕೂಡ ಅವನ ಕಡೆಗೆ ಡೈರೆಕ್ಟ್ ಆಗಿದೆ. ಅದು ನನ್ನೆಲ್ಲ ಕರ್ತೃತ್ವದ ಹಿಂದಿನ ಪ್ರೇರಣೆಯಾಗಿದೆ. ಆದ್ದರಿಂದ ಮಾಡಿಯೂ ಮಾಡದಂತಿಪ್ಪೆ ನೋಡ, ಹೀಗಿರೋದು. ಆನು ಎನ್ನ ಚನ್ನಮಲ್ಲಿಕಾರ್ಜುನನ ಒಳಗಾಗಿ, ಆತನ ಒಳಗಡೆ ಇರುವುದರಿಂದ ನಾನು ಶರೀರಿ ಹೌದು, ನಾನು ಕಾಯವನ್ನು ಧರಿಸಿರೋದೂ ಹೌದು. ಆದರೆ ಹಾಗೆ ಇರುವುದರಿಂದ 10ರೊಡನೆ 11 ಏನ ಹೇಳಲವ್ವ. ಆದ್ದರಿಂದ ಕೊನೆಗೆ ನನ್ನ ಅಚೀವ್ಮೆಂಟ್ ಏನಪ್ಪ ಅಂದರೆ, ನನ್ನ ಸಾಧನೆ ಏನಪ್ಪ ಅಂತಂದರೆ, ನಾನು ಬರೀ 10ರಲ್ಲಿ 11 ಅನ್ನುವಂಥದ್ದು. ಯಾರು ಹೇಳಿದವರು ಐ ಆಮ್ ದಿ ಫಸ್ಟ್, ನಭೂತೋ ನ ಭವಿಷ್ಯತಿ ಅಂತ ಹೇಳಿ ನಮ್ಮ ಶರೀರವನ್ನು, ನಮ್ಮ ಕಾಯವನ್ನು ನಾವು ಸ್ಥಾಪನೆ ಮಾಡಿಕೊಳ್ಳುವಂಥದ್ದು. ಹೀಗೆ ಇರೋವಾಗ ಅಕ್ಕಮಹಾದೇವಿ ಮಾತ್ರ ಹೇಳ್ತಾ ಇದ್ದಾಳೆ ಏನಪ್ಪ ಅಂತಂದರೆ, ನಾನು ಹೇಗೆ ಇದ್ದೀನಿ ಅಂತಂದರೆ, ನಾನು ಇಲ್ಲವೇ ಇಲ್ಲ, ಇಲ್ಲದ ಹಾಗೆ ಇದ್ದೀನಿ ಅನ್ನುವಂಥದ್ದು. ಬಸವಣ್ಣನ ಮಾತು ಇದೆ, ನೋಡುವ ನೋಟದೊಳಗೆ ತಾನು ಇಲ್ಲದಿರಬೇಕು, ನೋಡುವಂತಿರಬೇಕು ನೋಡದಂತಿರಬೇಕು, ಮಾಡುವಂತಿರಬೇಕು ಮಾಡದಂತೆ ಇರಬೇಕು. ನೋಡುವ ನೋಟದೊಳಗೆ ಇಡೀ ನನ್ನ ಪರಿಪ್ರೇಕ್ಷ್ಯ, ನನ್ನ ಪ್ರಧಾನ ಅನ್ನುವಂಥದ್ದನ್ನೇ ಕೇಂದ್ರವಾಗಿಟ್ಟುಕೊಂಡು ಎಲ್ಲವನ್ನು ಕಟ್ಟುವಂಥ ಇದರಲ್ಲಿ ನಾವಿರೋದ್ರಿಂದ ಇಲ್ಲಿ ಏನಾಗಿದೆ ಅಂತಂದರೆ, ನಾವು ಗಮನಿಸಬೇಕಾದ್ದು 10ರೊಡನೆ 11 ಇರುವಂಥದ್ದು. ಹಾಗಾಗಿ ಅಕ್ಕಮಹಾದೇವಿ ವಚನವೇ ಇದೆ, ಇನ್ನು ಮತ್ತೆ ಅವಳು ಮುಂದುವರಿಸಿ ಹೇಳ್ತಾಳೆ. ಆದ್ದರಿಂದ ಹೀಗಾಗಿ ಈ ಕ್ರಿಯೆ ಅನ್ನುವಂಥದ್ದು ಅಲ್ಲಿಗೆ ಡೈರೆಕ್ಟ್ ಆಗೋದು ಅದು ಬಹಳ ಮುಖ್ಯವಾದದ್ದೇ ಹೊರತು ತನ್ನಷ್ಟಕ್ಕೆ ಈ ಕಾಯಕ್ಕೆ ಏನೂ ಬೆಲೆಯೇ ಇಲ್ಲ. ಇಟ್ಸ್ ಒನ್ ಎನ್ ಇನ್ಸ್ಟ್ರೂಮೆಂಟ್, ಉಪಕರಣವಾಗಿ ಮಾತ್ರ. ಆದ್ದರಿಂದ ಉಪಕರಣ ಹೆಂಗಿದ್ರೇನಂತೆ, ಕಾಯ ಕರ್ರನೆ ಕಂದಿದರೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನನೊಲಿದ ಕಾಯ, ಅದು ಚನ್ನಮಲ್ಲಿಕಾರ್ಜುನನನ್ನು ಒಲಿದ ಕಾಯವೂ ಆಗಬಹುದು, ಚನ್ನಮಲ್ಲಿಕಾರ್ಜುನನೂ ಒಲಿದ ಕಾಯವೂ ಆಗಬಹುದು. ಎರಡೂ ರೀತಿಯಲ್ಲಿ ಅದನ್ನು ನೋಡಬಹುದು. ಎಂಥಾದೆಡೆ ಯಮಗೆ ಏನಯ್ಯ ಅನ್ನುವಂಥದ್ದು. ಬಹುಶಃ ಸಮಕಾಲೀನ ಸಂದರ್ಭದಲ್ಲಿ ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದರೇನಯ್ಯ ಇದೆಯಲ್ಲ, ಇದರನ್ನು ಎಷ್ಟು ಹೇಳಿದ್ರೂ ಸಾಲದು. ಯಾಕೆ ಅಂತಂದರೆ, ಇವತ್ತು ನಮಗೆ ಕೆಲವು ಕಾಯಗಳು ಮಾತ್ರವೇ ನಿಜವಾದ ಮನುಷ್ಯನ ಶರೀರಗಳು ಪ್ರಿಫರಬಲ್, ಇನ್ನು ಕೆಲವು ಶರೀರಗಳೇ ಅಲ್ಲ.
ವರ್ಣಭೇದ ನೀತಿ ಆಗ್ಬೋದು, ಇನ್ನೊಂದಾಗ್ಬೋದು. ಇಡೀ ಜಗತ್ತಿನಲ್ಲಿ ರಕ್ತಪಾತಕ್ಕೆ, ಭೇದಕ್ಕೆ, ತುಳಿಯುವಿಕೆಗೆ ಎಲ್ಲ ಕಾರಣ ಆಗಿರುವಂಥದ್ದೇನಪ್ಪ ಅಂತಂದರೆ ಶರೀರದ ಬಣ್ಣ ಅನ್ನುವಂಥದ್ದು. ಇಷ್ಟೇ ಅಲ್ಲದೆ ಇನ್ನೂ ಬ್ರಿಟಿಷರು ಹೋದರೂ ಕೂಡ ನಮಗೆ ಇನ್ನೂ ಕೆಲವು ಸ್ವಾತಂತ್ರ್ಯಗಳು ಸಿಕ್ಕೇ ಇಲ್ಲ. ನಾನು ಮೊನ್ನೆ ತಾನೇ ಎಲ್ಲೋ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ಕೆಲವು ವರ್ಷಗಳ ಹಿಂದೆ ಒಂದು ಜಾಹೀರಾತು ನೀವು ನೋಡಿರ್ಬೋದು, ಆಮೇಲೆ ಅದು ಬ್ಯಾನ್ ಆಯಿತು ಅಂತ ಕಾಣುತ್ತೆ. ಒಬ್ಬ ಹೆಣ್ಣು ಮಗಳಿಗೆ, ಅವಳು ಬೇರೆ ಬೇರೆ ಕಡೆ ತುಂಬ ಓದಿರ್ತಾಳೆ, ಇಂಟರ್ವ್ಯೂಗೆ ಅಂತ ಹೋಗ್ತಾಳೆ, ಆದರೆ ಅಲ್ಲೆಲ್ಲೂ ಕೆಲಸವೇ ಸಿಗೋದಿಲ್ಲ ಅವಳಿಗೆ. ಕಾರಣ ಏನಪ್ಪ ಅಂತಂದರೆ ಅವಳು ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂತ ಅಲ್ಲ, ಕ್ವಾಲಿಫಿಕೇಷನ್ ಕಡಿಮೆ ಇತ್ತು ಅಂತ ಅಲ್ಲ, ಅವಳ ಗೌರವರ್ಣ, ನಮ್ಮ ಜಾಹೀರಾತುಗಳ ಭಾಷೆಯನ್ನು ಕೋಟ್ಸ್ ಹೇಳೋದಾದರೆ ಆ ಬಣ್ಣ ಅವಳಿಗೆ ಇರೋದಿಲ್ಲ. ಮನೆಗೆ ಬಂದು ಅಯ್ಯೋ ನನ್ನ ಗತಿಯೇ. ಇದು ಬ್ರಿಟಿಷರ ಕಾಲದ ಜಾಹೀರಾತು ಅಲ್ಲ, ನಮ್ಮ ಸ್ವತಂತ್ರ ಭಾರತದ ಜಾಹೀರಾತು. ಹಾಗಿದ್ದಾಗ ಮನೆಯಲ್ಲಿ ತಂದೆಗೆ ರಿಟೈರ್ ಆಗಿರುತ್ತೆ. ಅವನು ಹೆಂಡ್ತಿನ ಕೇಳ್ತಾನೆ, ತುಂಬ ಸುತ್ತಾಡ್ಕೊಂಡು ಬಂದಿದ್ದೀನಿ, ಏನೋ ಒಂಚೂರು ಕಾಫಿ ಕೊಡ್ತೀಯಾ ಅಂತ ಕೇಳಿದ್ರೆ ಆಗ ತಾಯಿ ಹೇಳ್ತಾಳೆ, ಏನು ಮಾಡೋದು, ನಿಮಗೆ ಬರೋ ಪೆನ್ಷನಲ್ಲಿ ಒಂದು ಸಲ ಕಾಫಿ ಕೊಡೋದೇ ಕಷ್ಟ, ನಿಮ್ಮ ಮಗಳಿಗಂತೂ ಇನ್ನೂ ಏನೂ ಕೆಲಸ ಸಿಕ್ಕಿಲ್ಲ, ಹೆಂಗೆ ಕಾಫಿ ಕೊಡಲಿ ಅಂತ. ಹಾಗೆ ಅವಳು ಏನಪ್ಪ ಅಂತ ಚಿಂತೆ ಮಾಡ್ತಾ ಇದ್ದಾಗ ಅದೃಷ್ಟವಶಾತಲ್ಲಿ ಒಂದು ಮೂಲೆಯಲ್ಲಿ ಟಿ ವಿ ಇರುತ್ತೆ, ಅದರಲ್ಲಿ ಜಾಹೀರಾತು ಬರುತ್ತೆ, ಚಿಂತಿಸಬೇಡಿ ಈಗೋ ಇಲ್ಲಿದೆ ಸೊಲ್ಯೂಷನ್ ಅಂತ. ಆ ಸೊಲ್ಯೂಷನ್ ಒಂದು ಬಾಟ್ಲಲ್ಲಿ ಎಲ್ಲ ಇರುತ್ತೆ. ಅದನ್ನು ಹಚ್ಕೊಂಡ ತಕ್ಷಣ ಏನೋ 7 ದಿನಗಳಲ್ಲಿ ಏನೋ ಬರುತ್ತಲ್ಲ, ಆಮೇಲೆ ಗೌರವರ್ಣ ಬರ್ತಿದ್ದಂಗೆ ಅವಳು ಮತ್ತೆ ಹೋಗ್ತಾಳೆ, ಅಪ್ಪ ಐ ಆಮ್ ಸೆಲೆಕ್ಟೆಡ್ ಅಂತ ಹೇಳಿ ಒಂದು ದೊಡ್ಡ 5 ಸ್ಟಾರ್ ಹೋಟ್ಲ್ ಕರ್ಕೊಂಡು, ಅಪ್ಪ ನೀನು ಎಷ್ಟು ಬೇಕಾದರೂ ಕಾಫಿ ಕುಡಿಬೋದು. ಇದು ಜಾಹೀರಾತು ಅಲ್ವಾ? ಆದ್ದರಿಂದ ಇವತ್ತು ಮನುಷ್ಯನ ಶರೀರದ ಕೂದಲು, ಉಗುರು, ಚರ್ಮ, ಇನ್ನೊಂದು ಮತ್ತೊಂದರ ಮೇಲೆ ಕೋಟಿ 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 ಡಾಲರ್ಗಳ ಉದ್ಯಮಗಳು ತಲೆ ಎತ್ತಿ ನಿಂತಿರುವಾಗ ಅಕ್ಕಮಾದೇವಿ ಹೇಳ್ತಾ ಇದ್ದಾಳೆ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ ಅನ್ನುವಂಥದ್ದು. ಇನ್ನೊಂದು ವಚನ ಇದೆ, ಅದೇನಪ್ಪ ಅಂದರೆ ಇಡೀ ಮನುಷ್ಯನ ಜೀವನದ ಒಂದು ಸಂಚಾರವನ್ನು, ಅಥವಾ ಅಕ್ಕನ ಮಾತಿನಲ್ಲಿ ಹೇಳೋದಾದರೆ ಭವದ ಸಂಚಾರ, ಅದನ್ನು ತನುವಿನ ಪರಿಭಾಷೆಯನ್ನು ಅಥವಾ ತನು ಮತ್ತು ಜೀವಗಳ ಪರಿಭಾಷೆಯನ್ನು ಬಳಸಿಕೊಂಡು ಅದನ್ನು ಆಕೆ ವ್ಯಾಖ್ಯಾನ ಮಾಡುವಂಥ ಒಂದು ಕ್ರಮ ಇದೆ. ಆಕೆ ಹೇಳ್ತಾಳೆ, ಎಲ್ಲ ಸುತ್ತಕೊಂಡು ಕೊನೆಗೆ ಚನ್ನಮಲ್ಲಿಕಾರ್ಜುನನ ಹತ್ತಿರಕ್ಕೆ ಹೋಗಿ ತಲುಪುದ್ಲಂತೆ. ಹಾಗೆ ತಲುಪಿದ ಮೇಲೆ ಏನು ಹೇಳ್ತಾರೆ, ಒಂದು ಸಿಂಹಾವಲೋಕನ ಕ್ರಮ ಅಂತಾರಲ್ಲ, ನಾನು ಬಂದ ದಾರಿ, ನೀವು ಬಂದ ದಾರಿ ಹೇಗಿತ್ತು, ಏನಿತ್ತು ಅಂತ ಕೇಳಿದಾಗ ಆಗ ಅವಳು ಅಲ್ಲಿ ಹೇಳ್ಕೊಂಡದಂತೆ. ಏನದು ಅಂದರೆ, ಭವದ ಬಟ್ಟೆ ಅಂದರೆ ದಾರಿಯಲ್ಲಿ, ಭವದ ಬಟ್ಟೆಯ ದೂರವನ್ನು ಏನು ಹೇಳುವೆನಯ್ಯ, ನಾನು ಎಷ್ಟು ದೂರದಿಂದ ಈ ಭವದ ದಾರಿಯಲ್ಲಿ ನಡ್ಕೊಂಡು ಬಂದೆ ಅಂತಂದರೆ ಏನು ಹೇಳಲಿ, ಅದನ್ನು ಏನು ಅಂತ ವಿವರಣೆ ಮಾಡಲಿ. 84 ಲಕ್ಷ ಊರಲ್ಲಿ ಎಡಗೈಯಬೇಕು. ಗೊತ್ತಿದೆಯಲ್ಲ, ನಮ್ಮ ಸಾಮಾನ್ಯವಾಗಿ ಒಂದು ಶಾಸ್ತ್ರದ ಒಂದು ಪರಿಭಾಷೆ ಇದೆ, 84 ಲಕ್ಷ ಜನ್ಮಗಳು ಅಂತನ್ನೋದು. ಅದನ್ನು ಅಷ್ಟು ಊರುಗಳು ಅಂತ ಕರೀತಾ ಇದ್ದಾಳೆ. ಅಲ್ಲೆಲ್ಲ ನಾನು ನಿಂತು ಸಂಚಾರ ಮಾಡಿಕೊಂಡು, ಸಂಚಾರ ಮಾಡೋದು ನಿಲ್ಲೋದು, ತಂಗುವುದು ಮುಂದಕ್ಕೆ ಹೋಗೋದು, ತಂಗುವುದು ಮುಂದಕ್ಕೆ ಹೋಗೋದು. ಜೊತೆಗೆ ಏನಾಯ್ತಪ್ಪ ಅಂದರೆ, ಒಂದೂರ ಭಾಷೆ ಒಂದೂರಲ್ಲಿಲ್ಲ, ಒಂದೂರಲ್ಲಿ ಕೊಂಡಂಥ ಆಹಾರ ಮತ್ತೊಂದೂರಲ್ಲಿಲ್ಲ. ಹೀಗಾಗ್ಬಿಟ್ಟು ಏನು ದಿಕ್ಕತಂಬ ಆಗೋಯ್ತು ನನಗೆ ಅಂದರೆ ಇಡೀ ಇದು ಇನ್ನೊಂದು ದೃಷ್ಟಿಯಿಂದ ಭವದ ವ್ಯಾಖ್ಯಾನವೂ ಹೌದು, ಅಥವಾ ಮನುಷ್ಯನ ಚಾಪಲ್ಯದ ವ್ಯಾಖ್ಯಾನವೂ ಹೌದು. ಇವೆಲ್ಲವನ್ನು ಮಾಡ್ತಾ ಇಂತು ಈ ಊರ ಹೊಕ್ಕ ತಪ್ಪಿಂಗೆ ನಾನು ಈ ಊರನ್ನು ಪ್ರವೇಶ ಮಾಡಿಬಿಟ್ಟಿದ್ದೀನಿ. ಕೊನೆಗೆ ನಾನು ತೀರ್ಮಾನ ಮಾಡಿದೆ, ಏನಾದರೂ ಮಾಡಿ ಇದನ್ನು ಬಿಡಿಸ್ಕೊಳ್ಬೇಕು ಅಂತ. ಹಾಗೆ ಮಾಡಿ ಏನು ಮಾಡಿದೆ ಅಂತಂದರೆ, ಕಾಯವ ಭೂಮಿಗೆ ಸುಂಕವ ತೆತ್ತು ಜೀವವನ್ನು ಉಳುಹಿಕೊಂಡು ಬರಬೇಕಾಯಿತು. ಆದ್ದರಿಂದ ಈ ಭವ ಏನನ್ನು ಕೇಳ್ತಾ ಇದೆ, ನನ್ನ ಕಾಯವನ್ನು ತಾನೇ, ನನ್ನ ಶರೀರವನ್ನು ಕೇಳ್ತಾ ಇದೆ ಅಲ್ವಾ, ಟ್ಯಾಕ್ಸ್ ಅದರ ಶುಲ್ಕವಾಗಿ ಕೇಳ್ತಾ ಇದೆ. ಆದ್ದರಿಂದ ತಗೋ, ನನಗಿದು ಬೇಡ ಅಂತ ಹೇಳಿ ನಾನು ಅಲ್ಲೇ ಬಿಟ್ಟೆ ಅದನ್ನು. ಕಾಯವ ಭೂಮಿಗೆ ಸುಂಕವ ತೆತ್ತು ಜೀವವನ್ನು ಉಳಿಸಿಕೊಂಡು ಬರಬೇಕಾಯ್ತು. ಸದ್ಯ ಅಂತೂ ಜೀವ ಉಳಿಸ್ಕೊಂಡು ಬಂತಪ್ಪ. ಕಳೆದು ಉಳಿದು ಸುಳಿದಾಡಿ ನಿಮ್ಮ ಪಾದವ ಕಂಡು ಸುವಿಧಾನಿಯಾದ ಕಾಣ ಚನ್ನಮಲ್ಲಿಕಾರ್ಜುನಯ್ಯ. ಇದು ನಮ್ಮಲ್ಲಿ ಒಂದು ರೀತಿಯಲ್ಲಿ ಒಂದು ಮೋಟಿಫ್ ಆಗಿ ಎಲ್ಲ ಕಡೆ ಬರುತ್ತಲ್ಲ. ಕನಕದಾಸರಂತೂ ಬಹಳ ಬಳಸ್ತಾರೆ ಇಂಥದನ್ನು. ಏಸೋ ಕಾಯಂಗಳ ಕಳೆದು 84 ಲಕ್ಷ ಬಂದ ಈ ಶರೀರ ಅನ್ನುವಂಥದ್ದು. ಆಮೇಲೆ ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲ. ಅಂದರೆ ಯಾವುದನ್ನು ಮನುಷ್ಯ
ತನ್ನ ಬಹಳ ಪ್ರತಿಷ್ಠೆ ಅಂತ ಹೇಳಿ ಸ್ಥಾಪನೆ ಮಾಡಿಕೊಳ್ಳೋದಕ್ಕೆ ತನ್ನ ಶರೀರ ಮೂಲವನ್ನು, ಕಾಯ ಮೂಲವನ್ನು ಬಳಸ್ತಾನೋ ಅದನ್ನೇ ಆಧಾರವಾಗಿಟ್ಕೊಂಡು ಎಲ್ಲೆಯ ಆಧಾರ, ಇದೆಲ್ಲ ನಿರಾಧಾರ ಅಲ್ವಾ. ಆದ್ದರಿಂದ ನೀನು ಯಾವುದನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದೆಯೋ ಅದಕ್ಕೆ ಆಧಾರವೇ ಇಲ್ಲ, ಅದೆಲ್ಲ ಟೊಳ್ಳು ಅನ್ನುವಂಥದ್ದು ಇದೆಯಲ್ಲ. ಆ ಮೂಲಭೂತವಾಗಿ ಬೇಂದ್ರೆಯವರ ಒಂದು ಪದ್ಯದಲ್ಲೂ ಕೂಡ ಇದೆ, ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ. ಆ ಮಾತನ್ನು ಬೇಂದ್ರೆ ಹೇಳ್ತಾರೆ. ಹಾಗಾಗಿ ಏನಾಗಿದೆ ಅಂತಂದರೆ ಮೂಲಭೂತವಾಗಿ ಇದನ್ನು ವಚನಕಾರರು ದಾಟುವಂಥದ್ದೇನಪ್ಪ ಅಂತಂದರೆ, ಈ ಶರೀರ ಇದು ದತ್ತ, ಇದು ನನಗೆ ಕೊಟ್ಟದ್ದು. ಆದರೆ ಹೀಗೆ ಕೊಟ್ಟದ್ರಿಂದ ಈ ಶರೀರ ಅನ್ನುವಂಥದ್ದು ಇದು ಒಂದು ದೃಷ್ಟಿಯಿಂದ ನೋಡಿದಾಗ ಇದು ವ್ಯಷ್ಟಿ. ಸಮಷ್ಟಿ ಒಂದು ಕಡೆ ಇದೆ, ಇನ್ನೊಂದು ಕಡೆ ವ್ಯಷ್ಟಿ. ಅಥವಾ ಒಂದು ಕಡೆ ಬ್ರಹ್ಮಾಂಡವಿದ್ದಾಗ ಇನ್ನೊಂದು ಪಿಂಡಾಂಡ. ಆದರೆ ಇದೇ ಬ್ರಹ್ಮಾಂಡವೂ ಆಗಬಲ್ಲದು, ಬ್ರಹ್ಮಾಂಡವಾಗಿ ಬೆಳೆಯಬಲ್ಲದು. ಬ್ರಹ್ಮಾಂಡವಾಗಿ ಅಂತ ಅನ್ನುವಾಗ ಅದರ ಬೇರೆ ಬೇರೆ ಎಲ್ಲ ಇದರಲ್ಲಿ ನೋಡಬಹುದು. ಅಂದರೆ ಈ ಶರೀರವೇ ಏನು ಬೇಕಾದರೂ ಆಗಬಹುದು, ಅದು ಎಷ್ಟು ಕುಗ್ಗಬಹುದೋ ಹಾಗೆ ಅಷ್ಟೇ ಹಿಗ್ಗುವುದಕ್ಕೂ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಹಾಗೆ ಆದಾಗಲೇ ಅದರ ನಿಜವಾದ ಸಾರ್ಥಕತೆ ಅನ್ನುವಂಥದ್ದು. ಎಲ್ಲದರ ನಿಜವಾದ ಪರ್ಯವಸಾನ ಸಾರ್ಥಕತೆ ಏನಪ್ಪ ಅಂತಂದರೆ, ಈ ಶರೀರದ ಅಥವಾ ಖಾಸಗಿಯಾದ ವೈಯಕ್ತಿಕತೆಯ ಹಂತದಲ್ಲಿ ಯಾವುದು ನಿಜ ಆಗುತ್ತೋ, ಯಾವುದು ಫಲವಾಗುತ್ತೋ ಅದು ಮಾತ್ರನೇ ಅಂತ. ಹೊರಗೆ ಏನು ಬೇಕಾದರೂ ಮಾಡಬಹುದು, ಆದರೆ ಅದು ಒಳಗಡೆ ಸತ್ಯ ಆಗೋದು ಬಹಳ ಮುಖ್ಯ ಅಂತ. ಪ್ರಸಿದ್ಧವಾದ ವಚನ ಇದೆಯಲ್ಲ, ಏನದು ಅಂದರೆ ಶಿವಾಲಯ ಯಾವುದು? ಒಂದು ಕಡೆ ಏನಾಗಿದೆ, ಉಳ್ಳವರು ಶಿವಾಲಯವ ಮಾಡುವರೆಯ, ನಾನೇನ ಮಾಡುವೆ ಬಡವನೆಯ. ಒಂಥರದಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಸಾಹುಕಾರರು, ದುಡ್ಡಿರುವಂಥವರು ಎಂತೆಂಥ ದೇವಸ್ಥಾನಗಳನ್ನು ಕಟ್ಟಿಸ್ತಾನೆ, ಆದರೆ ನಾನೇನ ಮಾಡುವೆ ಬಡವನಯ್ಯ ಅಂದರೆ ಒಂಥರದ ಇದರ ಪ್ಯಾರಡಾಕ್ಸ್, ಅದರ ಒಂದು ವಿರೋಧದ ಆಭಾಸ. ವಿರೋಧ ಅಲ್ಲ, ವಿರೋಧ ಇರುವ ಹಾಗೆ ತೋರುತ್ತೆ. ಏನದು ಅಂದರೆ, ಪಾಪ ಬಸವಣ್ಣವ್ರ ಹತ್ರನೂ ದುಡ್ಡು ಇದ್ದಿದ್ರೆ ಇನ್ನೂ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾ ಇದ್ರೋ ಏನೋ, ಹಾಗೆ ಕಟ್ಸೋಕ್ಕೆ ಆಗೋದಿಲ್ಲ ಅಂತ ಈ ಮಾತನ್ನು ಹೇಳ್ತಾ ಇದ್ದಾರೆ, ವಿಷಾದದಿಂದ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡ್ತೀರಾ ನೀವು? ಒಂದು ಕಾಂಪನ್ಸೇಟ್ರಿ ಮೆಷರ್ರೇ. ನನಗೆ ಅದ್ಯಾವುದೋ ವಿಂಡ್ಸರ್ ಮೇನರ್ಗೋ ಅಶೋಕ ಅಲ್ಲೆಲ್ಲೋ ಹೋಗಿ ಏನೋ ಪಾರ್ಟಿ ಮಾಡಬೇಕು ಅಂತ ಆಸೆ. ಆದರೆ ನಾನೇನು ಮಾಡಲಿ ಬಡವನೆಯ, ಏನು ಮಾಡಲಿ, ಕೊನೆಗೆ ನಮ್ಮಿಲ್ಲಿ SLV ದ್ವಾರಕ ಇಲ್ಲೆಲ್ಲೋ ಹೋಗ್ತೀವಿ, ಅದೇ ನನಗೆ ಸಾಕು ಅಂತನೂ ಹಾಗೆ ಒಂದು ಸಮಾಧಾನಕರ ಬಹುಮಾನ. ಸಮಾಧಾನಕರ ಅಂದರೆ ಅದು ಅಸಮಾಧಾನಕರ ಅಂತಲೇ, ನನಗೆ ಬರಬೇಕಾಗಿತ್ತು ಬರಲಿಲ್ಲ ಅಂತ ಹೇಳಿ ಕೊಡ್ತಾರಲ್ಲ, ಅದು ಕೊಟ್ಟಾಗ ಇನ್ನೂ ಹೆಚ್ಚಾಗತ್ತೆ. ಹಾಗಾಗಿ ಕಾಂಪನ್ಸೇಟ್ರಿ ಮೆಷರ್ ಅಂತನೂ ಹಾಗೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳ್ತಾ ಇರೋ ಹಾಗೆ ಅನಿಸುತ್ತೆ. ಆದರೆ ವಾಸ್ತವವಾಗಿ ಬಸವಣ್ಣ ಇಲ್ಲಿ ಸ್ಥಾಪನೆ ಮಾಡ್ತಾ ಇರುವಂಥ ಸತ್ಯವೇ ಇನ್ನೊಂದಿದೆ. ಏನದು ಅಂತಂದರೆ, ಉಳ್ಳವರು ಶಿವಾಲಯವ ಮಾಡುವರಯ್ಯ. ಅದು ಮಾಡುವ ಶಿವಾಲಯ. ಮಾಡುವುದು ಅಂತಂದರೆ ಬಹಿರಂಗ, ತನ್ನಿಂದ ಹೊರಗಡೆ ಮಾಡಿರ್ತಾನೆ. ಆದರೆ ಕಾಲೇ ಕಂಬ ದೇಹವೇ ದೇಗುಲ ಅಂತ ಅಂದರೆ ಇದು ಮಾಡುವ ಶಿವಾಲಯ ಅಲ್ಲ, ಇದು ಆಗುವ ಶಿವಾಲಯ. ತಾನೇ ಶಿವಾಲಯವಾಗಬೇಕು ಅಂತಂದರೆ ಕೂಡಲ ಸಂಗಮ ದೇವನನ್ನು ತನ್ನ ಒಳಗಡೆ ತಂದುಕೊಳ್ಬೇಕು. ದೇವನನ್ನು ತಂದುಕೊಳ್ಬೇಕು ಅಂದರೆ ದೆವ್ವವನ್ನು ಆಚೆಗೆ ಹಾಕಬೇಕು ಅಂತಲೇ. ಆದ್ದರಿಂದ ಇದು ಆಗುವ ಶಿವಾಲಯ. ಆಮೇಲೆ ಹೇಳ್ತಾನೆ, ಹೊರಗಿನ ಮಾಡುವ ಶಿವಾಲಯ ಇದೆಯಲ್ಲ, ಅದು ಕೂಡಲ ಸಂಗಮ ದೇವ ಕೆಳೆಯ ಸ್ಥಾವರಕ್ಕೆ ಅಳಿವು ಉಂಟು. ಎಂತೆಂಥ ಕಲಶಗಳನ್ನು ಹಾಕಬಹುದು, ಎಂತೆಂಥ ಪ್ರಾಕಾರಗಳನ್ನು ಹಾಕ್ಬೋದು, ಎಂತಹ ವೈಭವಗಳನ್ನು ಮಾಡ್ಬೋದು. ಆದರೆ ಅದು ಇವತ್ತು ಇರುತ್ತೆ, ನಾಶವಾಗತ್ತೆ. ಅಥವಾ ಅದರ ಕಟ್ಟುವಿಕೆಯಲ್ಲೇ ಒಂದು ನಾಶ ಇದೆ, ಸ್ಥಾವರದ ಕಟ್ಟುವಿಕೆಯಲ್ಲೇ ಕೆಡಹುವಿಕೆ ಇದೆ. ಆದರೆ ಜಂಗಮಕ್ಕೆ ಅಳಿವು ಇಲ್ಲ. ಆದರೆ ಯಾರು ತನ್ನ ಅಸ್ತಿತ್ವವನ್ನೇ ಶಿವಾಲಯವನ್ನಾಗಿ ಮಾಡಿಕೊಳ್ತಾನೋ ಅದಕ್ಕೆ ಯಾವತ್ತೂ ಕೂಡ ನಾಶ ಇರುವಂಥದ್ದಲ್ಲ. ಹಾಗೆ ನೋಡಿದ್ರೆ ಶಾಶ್ವತವಾದ ಶಿವಾಲಯ ಅಂತಂದರೆ ಶರೀರದಲ್ಲಿ ಯಾವುದು ವಾಸ್ತವವಾಗುತ್ತೋ, ಸಂಭವಿಸುತ್ತೋ, ಪರಿಣಾಮವಾಗುತ್ತೋ ಅದು ಮಾತ್ರ ಅನ್ನುವಂಥದ್ದು ಇದೆಯಲ್ಲ, ಇದು ಮೂಲಭೂತವಾಗಿ ಗಮನಿಸಬೇಕಾದ್ದು. ಇನ್ನು ಕೊನೆಗೆ ಬರೋದಾದರೆ, ಶರೀರ ಅನ್ನುವಂಥದ್ದನ್ನು, ಕಾಯವನ್ನು ಒಂದು ಮಿತಿಯಲ್ಲಿ ನೋಡೋದನ್ನು ಗಮನಿಸಿದ್ವಿ. ಕಾಯ ಅನ್ನೋದು ಬಾಧಕವಾದದ್ದನ್ನು. ಆದರೆ ಅದರ ಇನ್ನೊಂದು ಆತ್ಯಂತಿಕವಾದ ಒಂದು ಉನ್ನತಿಯಲ್ಲೂ ಕೂಡ ಒಂದು ಕಾಯ ಇದೆ. ಆ ಕಾಯ ಯಾವುದಪ್ಪ ಅಂತಂದರೆ, ಈ ಕಾಯ ಎಂಥದ್ದು ಅಂತಂದರೆ ಅತ್ಯಂತ ವಿಶಾಲವಾದದನ್ನು, ವಿಸ್ತಾರವಾದದನ್ನು, ಬ್ರಹ್ಮಾಂಡವನ್ನು ಪೋಷಣೆ ತಗೊಳ್ಳುವಂಥ ಸಾಧ್ಯತೆಗೆ ಬೆಳೆದ ಒಂದು ಕಾಯ. ಇಲ್ಲಿ ಕೂಡಲ ಸಂಗಮನೂ ಇದ್ದಾನೆ ಒಂದು ಕಡೆ,
ಶರಣನೂ ಇದ್ದಾನೆ. ಇವರಿಬ್ಬರು ಹೇಗಿದ್ದಾರೆ ಅಂತಂದರೆ ಅವನೇ ಹೇಳುವಂಥದ್ದು, ಅಲ್ಲಿ ಒಂದು ಕಾಯ ಇದೆ ನೋಡಿ, ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ನಿನ್ನ ಕಾಯ ಇದೆ. ನಿನ್ನ ಕಾಯ ಎಂಥದಪ್ಪ ಅಂತಂದರೆ ಅತ್ಯಂತ ವಿಸ್ತಾರವಾದದ್ದು. ಪಾತಾಳದಿಂದತ್ತತ್ತ ನಿಮ್ಮ ಚಿರಿಚರಣ, ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀ ಮುಕುಟ. ಏನು ಹೀಗೆ ಬೆಳೆದಿದೆಯಾ ನೀನು? ಆ ದೃಷ್ಟಿಯಿಂದ ನೋಡಿದಾಗ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀನು. ಅಗಮ್ಯ, ಅಗೋಚರ, ಅಪ್ರತಿಮ. ಸರಿ, ಇದರಲ್ಲಿ ಯಾವುದೇ ಡಿಬೇಟ್ ಇಲ್ಲ, ಕೂಡಲ ಸಂಗಮ ದೇವ. ಆದರೆ ಇಂಥ ನೀನು ನನ್ನ ಈ ಸಣ್ಣ ಶರೀರದ ಈ ಒಂದು ಕರಸ್ಥಲ ಇದೆಯಲ್ಲ, ಇಲ್ಲಿ ಎನ್ನ ಕರಸ್ಥಲಕ್ಕೆ ಒಂದು ಚುಳುಕಾದಿರಯ್ಯ. ನಿನ್ನನ್ನು ಚುಳುಕಾಗೋದಂದರೆ ಈ ತೀರ್ಥ ಎಲ್ಲ ತಗೊಳ್ಳೋವಾಗ ಕೈ ಮಾಡ್ಕೊಳ್ತೀವಲ್ಲ, ಇಲ್ಲೇ ಹಿಂಗೆ ಆಪೋಷನ್ ಹತ್ಕೊಂಡು ಕುಡಿಯೋ ಹಾಗೆ. ಆದ್ದರಿಂದ ಇಂಥದ್ದು ನನ್ನ ಕರಸ್ಥಲಕ್ಕೆ ಬಂದು ನನ್ನ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಹೀಗೆ ಸಾಧ್ಯವಾಯಿತಲ್ಲ. ಇದು ಒಂಥರದಲ್ಲಿ ಹಾಗೆ ನೋಡಿದ್ರೆ ಇದೇ ಒಂದು ವೈಯಕ್ತಿಕತೆ ಅಥವಾ ವ್ಯಷ್ಟಿ ಮತ್ತು ಸಮಷ್ಟಿಗಳ ಕೂಡಲ ಸಂಗಮ. ಹಾಗಾಗಿ ಈ ಶರೀರದ ಸಾರ್ಥಕತೆ ಇರುವುದೇ ಈ ಬಗೆಯ ಕೂಡಲ ಸಂಗಮ ವಾಸ್ತವವಾದಾಗ ಅಂತ ಆ ಪರಿಭಾಷೆ ಇದೆ. ಆತ ಹೇಳುವಂಥ ಮಾತಿದೆಯಲ್ಲ, ಶ್ವೇತಾಶ್ವತರ ಉಪನಿಷತ್ತಲ್ಲೂ ಆ ಮಾತನ್ನು ಬರುತ್ತೆ. ಎತ್ತೆತ್ತ ನೋಡಿದತ್ತತ್ತ ನೀವೇ ದೇವ, ವಿಶ್ವತೋ ಬಾಹು ನೀವೇ ದೇವ, ವಿಶ್ವತೋ ಚಕ್ಷು ನೀವೇ ದೇವ. ಎಲ್ಲೆಲ್ಲಿಯೂ ಕಣ್ಣುಗಳು, ಎಲ್ಲೆಲ್ಲಿಯೂ ತೋಳುಗಳು, ಎಲ್ಲೆಲ್ಲಿಯೂ ಕಾಲುಗಳು ಇರುವಂಥದ್ದು. ಇದು ಒಂದು ದರ್ಶನ. ಅಂದರೆ ವಿಶ್ವವನ್ನು ಕಾಯವಾಗಿ ಪರಿಭಾವಿಸುವ ಅಥವಾ ವಿಶ್ವವನ್ನು ಅನಂತದ ಕಾಯವಾಗಿ, ಅನಂತದ ಕಣ್ಣಾಗಿ, ಅಂದರೆ ವಿಶ್ವವನ್ನು ಅದರ ಚಲನೆಯ ಸಮೇತವಾಗಿ ಒಂದು ಗ್ರಹಿಕೆಗೆ ತಂದುಕೊಳ್ಳುವಂಥ ಒಂದು ದರ್ಶನ ಅದು. ಆದರೆ ಬಹಳ ಸೂಕ್ಷ್ಮ ಗಮನಿಸಿದ್ರೆ ಅನಿಸುವಂಥದ್ದೇನಪ್ಪ ಅಂದರೆ, ಇಲ್ಲಿ ದೃಶ್ಯದ ವಿಸ್ತರಣೆ ಮಾತ್ರ ಅಲ್ಲ, ಅಥವಾ ದರ್ಶನದ ವಿಸ್ತರಣೆ ಮಾತ್ರ ಅಲ್ಲ, ಅಲ್ಲಿ ದರ್ಶಕನ ವಿಸ್ತರಣೆ ಕೂಡ ಇದೆ. ಅವನು ದರ್ಶಕ, ನೋಡುವವನು ಹಾಗೆ ವಿಸ್ತಾರ ಆಗದೇ ಇದ್ದರೆ ದರ್ಶನ ವಿಸ್ತಾರ ಆಗೋದಕ್ಕೆ ಸಾಧ್ಯ ಇಲ್ಲ, ದೃಶ್ಯವೂ ವಿಸ್ತಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ಕಾಯದ ಬೆಳವಣಿಗೆಯ, ಕಾಯದ ವಿಕಾಸದ ಅಥವಾ ಕಾಯದ ವಾಸ್ತವಿಕತೆಯ ಇನ್ನೊಂದು ತುದಿ ಅಥವಾ ಇನ್ನೊಂದು ಸಾಧ್ಯತೆಯನ್ನು ಕೂಡ ಶರಣರ ವಚನಗಳು ನಮ್ಮ ಮುಂದೆ ಇಟ್ಟಿದೆ. ಕೊನೆಯದಾಗಿ ಬಹಳ ವರ್ಷಗಳ ಹಿಂದೆ ಕೇಳಿದ ಒಂದು ಝೆನ್ ಕತೆ ಇರಬೇಕು, ಅದನ್ನು ಹೇಳಿ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿ ಏನಂತಂದರೆ, ಒಬ್ಬ ಬೆಸ್ತನ ಮಗ, ಒಬ್ಬ ಬೆಸ್ತ ಇರ್ತಾನಂತೆ. ಬೆಸ್ತನ ಮಗ, ಚಿಕ್ಕ ಹುಡುಗ, ಅವನ ತಂದೆಯನ್ನು ಕೇಳ್ತಾನೆ ಅಂತ ಆ ಕಥೆಯಲ್ಲಿ ಬರುತ್ತೆ. ಏನದು ಅಂದರೆ, ಅಪ್ಪ ಅದೇನೋ ಸ್ವರ್ಗ ಅಂತ ಒಂದಿದೆ, ಆ ಸ್ವರ್ಗ ಬಹಳ ಮೇಲೆ ಇದೆ ಅಂತ ಹೇಳ್ತಾರಲ್ಲ, ಒಂದರ ಮೇಲೆ ಒಂದರ ಹಾಗೆ ಎಷ್ಟು ಮೀನುಗಳನ್ನು ಜೋಡಿಸಿದರೆ, ಅವನು ಬೆಸ್ತ ಅಲ್ವಾ, ಅದರಿಂದ ಅವನು ಮೀನಿನ ಪರಿಭಾಷೆಯಲ್ಲಿ ಮಾತಾಡ್ತಾನೆ. ಒಂದರ ಮೇಲೆ ಒಂದರ ಹಾಗೆ ಎಷ್ಟು ಮೀನುಗಳನ್ನು ಜೋಡಿಸ್ತಾ ಹೋದರೆ ಅದು ಸ್ವರ್ಗದ ಎತ್ತರಕ್ಕೆ ಹೋದೀತು ಅಂತ. ಆಗ ತಂದೆ ಬೆಸ್ತ ಹೇಳಿದಂತೆ, ಮಗು, ಸ್ವರ್ಗವನ್ನು ಮುಟ್ಟಬೇಕು ಅಂದರೆ ಹಾಗೆ ಒಂದರ ಮೇಲೆ ಒಂದನ್ನು ಮೀನನ್ನು ಜೋಡಿಸುವಂಥದ್ದು ಅಲ್ಲ, ಒಂದೇ ಮೀನು ಭೂಮಿಯಿಂದ ಸ್ವರ್ಗದ ತನಕ ಬೆಳಿಬೇಕಾಗತ್ತೆ ಅನ್ನುವಂಥದ್ದು ಈ ಸಾಧ್ಯತೆ. ಹಾಗಾಗಿ ವಚನದಲ್ಲೂ ಕೂಡ ಎಲ್ಲಿ ಅಂದರೆ ಕಳೆದು ಹೋಗುವ ಕಾಯ, ಮಿತಿಯಾಗುವ ಕಾಯ ನೋಡ್ತೀವಿ. ಆದರೆ ಕೊನೆಗೆ ಅದರ ವಿಕಾಸ ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಕಾಯದಿಂದ ಅಕಾಯದ ಕಡೆಗೆ, ಸೀಮೆಯಿಂದ ನಿಸ್ಸೀಮೆಯ ಕಡೆಗೆ, ವ್ಯಕ್ತಿಯಿಂದ ವಿಶ್ವದ ಕಡೆಗೆ ಕೂಡಿಸುವ ವಾಹಕವಾಗಿಯೂ ಕೂಡ ಇದೇ ಕಾಯ ಕೆಲಸ ಮಾಡಿದೆ ಅನ್ನೋದಿದೆಯಲ್ಲ, ಇದೇ ಬಹುಶಃ ನಿಜವಾದ ಕೂಡಲ ಸಂಗಮದ ರೂಪಕ ಅಂತ ಹೇಳ್ತಾ ಇನ್ನೂ ಹಲವಾರು ವಿಚಾರಗಳು ಇವೆ. ಆದರೆ ಈ ಸೀಮಿತವಾದ ಅವಧಿಯಲ್ಲಿ ಕೂಡಲ ಸಂಗಮ ಅಂತಂದರೆ ಕೂತಿರುವವರು ಮತ್ತು ಮಾತನಾಡುವವರ ಸಂಗಮವೂ ಅಲ್ವಾ, ಕೂಡು ಅಂತ ಹೇಳ್ತಾರೆ, ಅದು ಕೂಡಲ ಸಂಗಮ. ಇದು ಈ ಕೂಡಲ ಸಂಗಮದ ಅವಧಿಯಲ್ಲಿ ನಾವು ಇಷ್ಟನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಕೆಲವು ಸೂಚಕಗಳಾಗಿ ಮಾತ್ರ ಈ ಮಾತನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ತಾ, ಇದನ್ನು ಸಾವಧಾನವಾಗಿ ಅಂತಲೇ ಹೇಳಬೇಕು, ಆಲಿಸಿದ ತಮಗೂ ಈ ದತ್ತಿಯಲ್ಲಿ ಈ ರೀತಿಯಾಗಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಧ್ರುವನಾರಾಯಣ ಮತ್ತು ಕುಟುಂಬ ವರ್ಗದವರಿಗೂ ಹಾಗೂ ಗೋಖಲೆ ಸಂಸ್ಥೆಯ ಸಂಘಮಿತ್ರರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.